ಇದುವರೆಗೆ ನಾವು 6ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ನೋಡಿ 7ನೇ ಅಧ್ಯಾಯದ ಪ್ರವೇಶವನ್ನು ಮಾಡಿದ್ದೀವಿ. ಅರ್ಜುನ ಪ್ರಶ್ನೆ ಕೇಳಿದ್ದಕ್ಕೆ ಇದುವರೆಗೆ ಕೃಷ್ಣ 6 ಅಧ್ಯಾಯಗಳಲ್ಲಿ ಅರ್ಜುನನ ದೇಹದ ಒಳಗಿರುವ ಉಪಕರಣಗಳ ಬಗ್ಗೆಯೇ ಸಂಪೂರ್ಣ ಪರಿಚಯ ಮಾಡಿಸಿಕೊಟ್ಟು ಒಬ್ಬ ಜೀವಾತ್ಮ ಅಥವಾ ಭೂತಾತ್ಮನಾದ ಅರ್ಜುನನಿಗೆ ತನ್ನ ದೇಹದೊಳಗೆ ಹೇಗೆ ಎಲ್ಲ ಉಪಕರಣಗಳು ಕೆಲಸ ಮಾಡ್ತಿದೆ ಅನ್ನೋದನ್ನು ತೋರಿಸಿಕೊಟ್ಟು ಈಗ ಪರಮಾತ್ಮ ತನ್ನ ದೇಹದೊಳಗೆ ಏನಾಗುತ್ತೆ, ಹೇಗಿದೆ ಎಂಬುದನ್ನು ತಿಳಿಸ್ಕೊಡೋಕ್ಕೆ ಆರಂಭಿಸಿದ್ದಾನೆ. ಹಾಗಾದರೆ ಇದುವರೆಗೆ ಅವನ ದೇಹದ ಬಗ್ಗೆ ಅವನ ಬಗ್ಗೆ ಏನು ಹೇಳಲಿಲ್ಲ ಅಂದರೆ ಹೇಳಿದ್ದಾನೆ, ಅಲ್ಲಲ್ಲಿ ಇಲ್ಲಿ ಅವನು ಸ್ವಲ್ಪ ಹೇಳಿದ್ದಾನೆ. ಆದರೆ ಇನ್ನು ಮುಂದೆ 6 ಅಧ್ಯಾಯಗಳಲ್ಲಿ ಸಂಪೂರ್ಣವಾಗಿ ಪರಮಾತ್ಮ ಭೂತಾತ್ಮನಾಗಿ ಜೀವಾತ್ಮನಾಗಿ ಅರ್ಜುನನಂತೆಯೇ ಕೃಷ್ಣನ ದೇಹದೊಳಗೆ ಅಲ್ಲಿ ಎದುರಿಗೆ ನಿಂತಿದ್ದರೂ ಅವನು ಪರಮಾತ್ಮನಾಗಿ ಹೇಗೆ ಸರ್ವಲೋಕ ಮಹೇಶ್ವರ ಎಂಬುದನ್ನು ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿವರವಾಗಿ ತಿಳಿಸ್ಕೊಡೋದಕ್ಕೆ ಆರಂಭಿಸಿದ್ದಾನೆ ಪರಮಾತ್ಮ. ಏನಪ್ಪ, ನಾವು ಪರಮಾತ್ಮ ಅಂತ 1ನೇ ಅಧ್ಯಾಯದಿಂದ ಹೇಳ್ಕೊಂಡು ಬಂದ್ಬಿಟ್ರಿ. ಆದರೆ ಆ ಥರ ಹೇಳಬಾರದಾಗಿತ್ತು ಅನಿಸುತ್ತೆ. ಯಾಕೆ ಅಂದರೆ ಅಲ್ಲಿ ಅರ್ಜುನ ಮತ್ತು ಅರ್ಜುನನ ಎದುರಿಗೆ ನಿಂತಿರುವ ಕೃಷ್ಣ ಇಬ್ಬರು ಯೋಧರು, ಸಮಕಾಲೀನರು, ಸಮವಯಸ್ಕರು. ಅವರುಗಳು ಒಬ್ರಿಗೊಬ್ಬರಿಗೆ ಭೂತಾತ್ಮ ಪರಮಾತ್ಮ ಅನ್ನೋ ಪರಿಚಯ ಇಲ್ಲದಲೇ ಆರಂಭಿಸಿದ್ದು ಈ ಭಗವದ್ಗೀತೆ. ಹಾಗಾಗಿ ನಾರಾಯಣ ಅವರಿಬ್ಬರನ್ನು ನಾವು ಹೇಗೆ ವಿವರಿಸಬೇಕಾಗಿತ್ತು ಅಂದರೆ, ಇಬ್ಬರೂ ಒಂದೇ ಯೋಧರ ರೀತಿಯಲ್ಲೇ ಇದ್ದಾರೆ. ಆದರೆ ಪ್ರಶ್ನೋತ್ತರಗಳ ನಡೀತಾ ಇದೆ. ಅರ್ಜುನನಿಗೆ ಧರ್ಮದ ಬಗ್ಗೆ ಏನೂ ತಿಳಿದಿರಲಿಲ್ಲ. ಧರ್ಮವನ್ನು ತಿಳಿಸ್ಕೊಡೋದಕ್ಕೆ ಕೃಷ್ಣ ಸ್ವಲ್ಪ ಜಾಸ್ತಿ ತಿಳ್ಕೊಂಡಿದ್ದವನು ತಿಳಿಸ್ಕೊಡೋಕೆ ಆರಂಭಿಸಿದ ಅಂತ ಹೇಳಿಕೊಂಡು ಅಲ್ಲಿಂದ ಮುಂದುವರಿಸಬೇಕಿತ್ತು. ನಾನು ಪ್ರತಿ ಸಲಿಯೂ ಪರಮಾತ್ಮ ಅಂತ ಹೇಳಿ ಯಾಕೆಂದರೆ ನಮಗೆ ಸಂಪೂರ್ಣವಾಗಿ ತಿಳಿದುಬಿಟ್ಟಿರೋದ್ರಿಂದ ಕೃಷ್ಣಾವತಾರ ಪರಮಾತ್ಮನ ಅವತಾರ. ಅವನು ಎಷ್ಟೇ ಆದರೂ ಪರಲೋಕಗಳಿಗೆ ಅಧಿಪತಿ, ಅವನು ದೈವಾಂಶ ಸಂಭೂತ, ಅಂಶಾವತಾರಿ, ಸಂಪೂರ್ಣ ಅವತಾರ, ಮಹಾವಿಷ್ಣುವಿನ ಸಂಪೂರ್ಣ ಶಕ್ತಿಗಳನ್ನು ಪಡೆದುಕೊಂಡು ಬಂದಿರುವಂಥವನು, ಹುಟ್ಟಿನಿಂದಲೇ ಎಲ್ಲ ದೈವ ಶಕ್ತಿಗಳನ್ನು ಪ್ರದರ್ಶಿಸಿರುವಂಥವನು. ಅದೆಲ್ಲ ನಮಗೆ ಗೊತ್ತಿರೋದ್ರಿಂದ ನಾವು 1ನೇ ಅಧ್ಯಾಯದಿಂದಲೂ ಪರಮಾತ್ಮ ಅಂತಲೇ ಸಂಬೋಧನೆ ಮಾಡಿ ಅವನನ್ನು ಪರಮಾತ್ಮ ಭಾವದಿಂದನೇ ನೋಡ್ತಾ ಬಂದ್ಬಿಟ್ವಿ. ವಾಸ್ತವವಾಗಿ ಅರ್ಜುನ ನೋಡ್ತಿರೋದು ಯಾವ ಭಾವದಿಂದ? ಅದೇ ಸರಿಯಾದ್ದು. ಅವನು 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯ ಮುಗಿಯುವ ತನಕವೂ ಅರ್ಜುನ ಕೃಷ್ಣನನ್ನ ತನ್ನ ಸಮಕಾಲೀನ, ತನ್ನಂತೆ ಯೋಧ, ತನಗೆ ನೆಂಟರವನು, ಈ ರೀತಿಯೇ ಭಾವದಲ್ಲಿ ನೋಡ್ಕೊಂಡು ಬರ್ತಾ ಇದ್ದ. ಆದರೆ ಕೃಷ್ಣ ಅಗ್ಗಗ್ಗೆ ಅಲ್ಲಲ್ಲಿ 3ನೇ ಅಧ್ಯಾಯ 4ನೇ ಅಧ್ಯಾಯಗಳಲ್ಲಿ ತನ್ನ ಬಗ್ಗೆ ಸ್ವಲ್ಪ ತಿಳಿಸಿದಾಗ, ಓಹೋ, ಕೃಷ್ಣ ನನ್ನಂತೆ ಸಾಮಾನ್ಯ ಯೋಧನಲ್ಲ, ನಾನು ದೈವಾಂಶ ಸಂಭೂತನಾಗಿ ಇಂದ್ರಾಂಶ ಸಂಭೂತನಾಗಿ ನನ್ನ ತಂದೆ ಇಂದ್ರ ಅಂತ ತಿಳ್ಕೊಂಡ್ರು ಕೃಷ್ಣ ಇನ್ನೂ ಒಂದು ಸ್ವಲ್ಪ ಎತ್ತರದಲ್ಲಿದ್ದಾನೆ, ಅವನು ನನ್ನಂತೆ ಅಲ್ಲ ಅನ್ನೋ ಭಾವ ಅರ್ಜುನನಿಗೆ ಕ್ರಮೇಣವಾಗಿ ಹಂತವಾಗಿ ಬದಲಾಗ್ತಾ ಇದೆ. ಈಗ ಕೊನೆಯ ಅಧ್ಯಾಯದಲ್ಲಿ ಧ್ಯಾನ ಯೋಗವನ್ನು ಸಂಪೂರ್ಣವಾಗಿ ಹೇಳಿದ ಪರಮಾತ್ಮ ಅದರಲ್ಲಿ ತಿಳ್ಕೊಳ್ಳೋಕ್ಕಾಗದೇ ಇದ್ದಾಗ, ಜೊತೆಗೆ ಪ್ರಾಯೋಗಿಕಾತ್ಮಕವಾಗಿ ಕೃಷ್ಣ ಹೇಳಿದ ರೀತಿಯಲ್ಲಿ ಮನಸ್ಸು ಬುದ್ಧಿಗಳನ್ನು ಚಿತ್ತಗಳನ್ನು ಏಕಾಗ್ರಗೊಳಿಸುವುದಾಗಲಿ, ಶಮ ದಮಾದಿಗಳನ್ನು ಮಾಡುವುದಾಗಲಿ, ಇವುಗಳೆಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಕಷ್ಟ ಅಂತ ತಿಳಿದ ಅರ್ಜುನ, ತಿಳಿದಿರೋದು ಅಷ್ಟೇ, ಅನುಭವದ ವೇದ್ಯವಲ್ಲ. ಯಾಕೆಂದರೆ ಪ್ರಯೋಗಾತ್ಮಕವಾಗಿ ಅವನೇನು ಧ್ಯಾನ ಯೋಗವನ್ನು ಮಾಡಿಲ್ಲ. ಅಲ್ಲಿ ಕೂತು ಯುದ್ಧರಂಗದಲ್ಲಿ ಕೃಷ್ಣ ಹೇಳಿದ ತಕ್ಷಣ ಕೂತು ಯಾವ ರೀತಿಯ ಧ್ಯಾನ ಯೋಗವನ್ನು ಮಾಡಿಲ್ಲ. ಬರೀ ಥಿಯರಿ, ಯಾವುದು ವಿವರಣೆಗಳನ್ನು ಕೃಷ್ಣ ಕೊಟ್ಟಿದ್ದಾನೆ ಅದನ್ನು, ಆ ವಿವರಣೆಗಳನ್ನು ಅರ್ಥ ಮಾಡಿಕೊಂಡು ಅದರೊಳಗೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅರ್ಜುನ. ಆ ವ್ಯಕ್ತಪಡಿಸ್ತಿರುವಂತಹ ಸಂದರ್ಭದಲ್ಲಿ ಏನಾಗಿದೆ, ಕೃಷ್ಣ ಪರಮಾತ್ಮ ಮಹೇಶ್ವರ, ಸರ್ವಲೋಕ ಮಹೇಶ್ವರ. ಅವನೇ ಹೋದ ಅಧ್ಯಾಯದಲ್ಲಿ ಸನ್ಯಾಸ ಯೋಗದಲ್ಲಿ ಹೇಳಿದ ಹಾಗೆ ಯಜ್ಞ ತಪಸ್ಸುಗಳ ಭೋಕ್ತಾರ, ಜೊತೆಗೆ ಸರ್ವಭೂತ ಆತ್ಮಗಳ ಹೃದಯದಲ್ಲಿ ನೆಲೆ ನಿಂತಿರುವಂತಹ ಸ್ವಾಮಿ ಅಂತ ಹೇಳಿಬಿಟ್ಟ ಅವನು.
ಕೃಷ್ಣ ಆ ರೀತಿ ಹೇಳಿದ ಮೇಲೆ ಅರ್ಜುನನ ಭಾವ ಸಂಪೂರ್ಣ ಬದಲಾಗೋಯ್ತು. ಏನಪ್ಪ ಅಂದರೆ, ಓಹೋ, ಬರೀ ಕೃಷ್ಣ ಇಷ್ಟರವರೆಗೆ ನನ್ನಂತೆ ದೈವಾಂಶ ಸಂಭೂತ ಅಂತ ಅಂದ್ಕೊಂಡಿದ್ದೆ, ಆದರೆ ಅವನು ಅವತಾರಿ ಪುರುಷ, ಸಂಪೂರ್ಣ ಅವತಾರ. ಅವನಿಗೆ ಎಲ್ಲ ದಿವ್ಯ ಶಕ್ತಿಗಳು ಅವನ ದೇಹದಲ್ಲಿಯೇ ಅಡಗಿದೆ. ಆ ದಿವ್ಯ ಶಕ್ತಿಗಳನ್ನು ಅವನು ಪ್ರಕಟಪಡಿಸುವುದಿಲ್ಲ, ಪಡಿಸ್ತಲೂ ಇಲ್ಲ, ನಮಗೆ ತೋರಿಸೋದೂ ಇಲ್ಲ. ಆದರೂ ಅವನು ದೈವಾಂಶ ಸಂಭೂತ ಮಾತ್ರವಲ್ಲ, ಸಂಪೂರ್ಣ ಅವತಾರಿ ಪುರುಷ, ಪರಮ ಪುರುಷ ಅನ್ನೋದು ಅರ್ಜುನನಿಗೆ ಈಗ ಸಂಪೂರ್ಣವಾಗಿ ವೇದ್ಯವಾಗೋಗಿದೆ. ಆದರೆ ಸಾಕ್ಷಿಗಳು ಯಾವುದು ಸಿಗ್ತಾ ಇಲ್ಲ ಅರ್ಜುನನಿಗೆ. ಕೃಷ್ಣ ಯಾವುದನ್ನು ತೋರಿಸಿಲ್ಲ. ಬಾಲ್ಯದಿಂದ ತೋರಿಸಿದ್ದಾನೆ. ಬಾಲ್ಯದಿಂದ ಪೂತನಿ ಸಂಹಾರವಾಗಲಿ, ಶಕಟಾಸುರನ ಸಂಹಾರವಾಗಲಿ, ಗಂಧರ್ವರ 2 ಜನಗಳನ್ನ ವೃಕ್ಷದ ರೂಪದಲ್ಲಿ ಇದ್ದಂಥವರಿಗೆ ಮೋಕ್ಷವನ್ನು ಕೊಡಿಸಿದ್ದಾಗಲಿ, ಕಾಳಿಂಗ ಮರ್ದನವಾಗಲಿ, ಗೋವರ್ಧನಗಿರಿಯನ್ನು ಎತ್ತಿದ್ದಾಗಲಿ, ಇವುಗಳನ್ನೆಲ್ಲವನ್ನು ಸಂಪೂರ್ಣವಾಗಿ ತೋರಿಸಿ ಕೃಷ್ಣ ತಾನು ಅವತಾರಿ ಪುರುಷ, ದೈವಾಂಶ ಸಂಭೂತ, ಸರ್ವಶಕ್ತ ಅನ್ನೋದನ್ನೆಲ್ಲ ಪ್ರಕಟಪಡಿಸಿದ್ದಾನೆ. ಅದೆಲ್ಲವೂ ತಿಳಿದಿದೆ. ಆದರೆ ಅದನ್ನೆಲ್ಲ ಯಾವುದನ್ನು ಕಣ್ಣಾರೆ ನೋಡಿಲ್ಲ ಅರ್ಜುನ, ಬರೀ ಕೇಳಿರುವುದಷ್ಟೇ. ಹಾಗಾಗಿ ಈಗ ಅರ್ಜುನನ ಮುಂದೆ ನಿಂತಿರುವ ಕೃಷ್ಣ, ಅವನೂ ದೈವಾಂಶ ಸಂಭೂತ, ನನ್ನಂತೆ ಮಹಾವೀರ ಅಂದ್ಕೊಂಡಿದ್ನಲ್ಲ, ಅದು ಈಗ ಬದಲಾಗುತ್ತಾ ಇದೆ ಭಾವ. ಏನೋ ಧ್ಯಾನ ಯೋಗವನ್ನು ಸಂಪೂರ್ಣವಾಗಿ ವಿವರಿಸಿದ ಮೇಲೆ, ಓಹೋ, ಈ ಒಂದು ವಿದ್ಯೆ ಬಹಳ ಹೊಸತು, ಇದು ನನಗೆ ತಿಳಿದೇ ಇರಲಿಲ್ಲ. ತಪಸ್ಸು ಮಾಡಿದ್ದೆ, ಪರಮೇಶ್ವರನನ್ನು ಒಲಿಸ್ಕೊಂಡಿದ್ದೆ, ಪಾಶುಪತಾಸ್ತ್ರವನ್ನು ಪಡೆದುಕೊಂಡಿದ್ದೆ, ದೇವತೆಗಳ ಜೊತೆ ವ್ಯವಹಾರವನ್ನು ಇಟ್ಕೊಂಡಿದ್ದೆ, ಇಂದ್ರಾದಿ ದೇವತೆಗಳನ್ನು ನೋಡಿದ್ದೆ, ಇವೆಲ್ಲವೂ ಉಂಟು. ಆದರೆ ಯಮಧರ್ಮನಾಗಲಿ ಆಗಲಿ, ಯಕ್ಷನ ರೂಪದಲ್ಲಿ ಆಗಲಿ, ಎಲ್ಲರೂ ಬಂದರು, ದರ್ಶನ ಕೊಟ್ಟರು, ದೇವತೆಗಳೆಲ್ಲ ಇದ್ದಾರೆ, ಎಲ್ಲ ಸರಿ, ಪ್ರತಿಯೊಂದು ಸರಿ. ಗಂಗಾಪುತ್ರನಾದ ಭೀಷ್ಮ ಇವೆಲ್ಲವನ್ನು ತಿಳ್ಕೊಂಡಿದ್ರು. ಅರ್ಜುನ ಕೃಷ್ಣನನ್ನ ನೇರವಾಗಿ ಭಗವಂತನ ಯಾವ ರೀತಿಯ ಶಕ್ತಿಗಳನ್ನು ಪ್ರದರ್ಶಿಸಿರುವುದನ್ನು ನೋಡಿಲ್ಲ, ಇದುವರೆಗೆ ನೋಡಿಲ್ಲ. ಹಾಗಾಗಿ ಕೃಷ್ಣ ಹೇಳ್ತಿರುವ ಬರೀ ವಿವರಣೆಗಳೊಂದಿಗೆ ಕೃಷ್ಣನ ಬಗ್ಗೆ ಕೇಳಿರುವ ಸಂಪೂರ್ಣವಾದ ಚರಿತ್ರೆಯ ಎಲ್ಲ ಕಥೆಗಳ ಬಗ್ಗೆ, ಕಥೆಯಲ್ಲ, ಸತ್ಯವಾಗಿ ನಡೆದಿರುವಂಥ ಸನ್ನಿವೇಶಗಳು, ಅದರ ಬಗ್ಗೆ ತಿಳ್ಕೊಂಡು ಅರ್ಜುನ ಅವನನ್ನು ನನಗಿಂತ ಎತ್ತರದಲ್ಲಿದ್ದಾನೆ ಅನ್ನುವುದನ್ನ ಈಗ ಧ್ಯಾನ ಯೋಗದ ನಂತರ ಮನಸ್ಸಿಗೆ ವೇದ್ಯವಾಗ್ತಾ ಇದೆ, ಮನದಟ್ಟು ಮಾಡಿಕೊಳ್ತಾ ಇದ್ದಾನೆ. ಕೃಷ್ಣ ಇದನ್ನು ಅರ್ಥ ಮಾಡಿಕೊಂಡು ಈಗ ಬರೀ ಬಾಯಲ್ಲಿ ಧ್ಯಾನ ಯೋಗವನ್ನು ಹೇಳಿದ್ರೆ ಸಾಲದು, ನಾನು ಸರ್ವಲೋಕ ಮಹೇಶ್ವರ ಅಂತ ಹೇಳಿದ್ರೆ ಸಾಲದು, ನಾನು ನಿಜವಾದ ನನ್ನ ಸ್ಥಿತಿಯನ್ನು ಇವನಿಗೆ ವಿವರಣೆ ಮಾಡಿ ತೋರಿಸಲೇಬೇಕು. ತೋರಿಸದೇ ಇದ್ದರೆ ನಾನು 6 ಅಧ್ಯಾಯದಲ್ಲಿ ಧರ್ಮವನ್ನು ತಿಳಿದವನು, ಸರ್ವಲೋಕ ಮಹೇಶ್ವರ, ಯಜ್ಞ ತಪಸ್ಸುಗಳಿಂದ ಭೋಗ್ತಾರ ಅಂತ ಹೇಳ್ಕೊಂಡ್ಬಿಟ್ರೆ ಅರ್ಜುನ ಸುಮ್ಮನೆ ಅಂದ್ ಫೇಸ್ ವ್ಯಾಲ್ಯೂ ಏನಪ್ಪ ಅವನು ಹೇಳ್ತಾ ಇದ್ದಾನೆ, ಅದರಿಂದ ಕೇಳ್ತಾ ಇದ್ದಾನೆ, ನಾನು ಶಿಷ್ಯನಾಗಿ ಸ್ವೀಕರಿಸಿದ್ದೀನಿ, ಧರ್ಮೋಪದೇಶ ಮಾಡ್ತಾ ಇದ್ದೀನಿ ಅನ್ನೋ ಕಾರಣದಿಂದ ಅರ್ಜುನ ಒಪ್ಕೊಂಡಿರ್ಬೋದು. ಆದರೆ ಮನಪೂರ್ವಕವಾಗಿ ಅದನ್ನು ಇನ್ನೂ ಅರ್ಜುನ ಅಂಗೀಕರಿಸಿಲ್ಲ ಅನ್ನೋದು ಕೃಷ್ಣನಿಗೆ ವೇದ್ಯವಾಗ್ತಾ ಇದೆ. ಆ ಕಾರಣದಿಂದಲೇ ಈ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳಿ ಪರಮಾತ್ಮ ತನ್ನ ದೇಹದ, ಅಂದರೆ ಕೃಷ್ಣ ಭೌತಿಕ ದೇಹದಲ್ಲ, ಕೃಷ್ಣನ ಭೌತಿಕ ದೇಹದ್ದಲ್ಲ, ಕೃಷ್ಣನ ಪಾರಮಾರ್ಥಿಕ ದೇಹದ್ದು, ಪರಮಾತ್ಮನ ದೇಹ, ಆ ದೇಹದೊಳಗೆ ಎಲ್ಲವೂ ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸಕ್ಕೆ ಹೊರಟಿದ್ದಾನೆ. ನಾನೇ ವಿಶ್ವ ಅಂತ ಹೇಳಿಲ್ಲ. ವಿಶ್ವಾನ್ನ ಪದವನ್ನು ಹೇಳೋದು ಭೀಷ್ಮರು ಕೊನೆಯಲ್ಲಿ ವಿಷ್ಣು ಸಹಸ್ರನಾಮ ಹೇಳಿದಾಗ. ಈಗ ಕೃಷ್ಣನಾಗಿ ಹಾಗೆ ಇದ್ದಾನೆ, ಅರ್ಜುನನಂತೆಯೇ ಮನುಷ್ಯನಾಗಿಯೇ ಅವನ ಮುಂದೆಯೇ ನಿಂತಿದ್ದಾನೆ. ಅವನ ರಥಿಕನಾದರೆ ಇವನು ಸಾರಥಿಯಾಗಿ ನಿಂತಿದ್ದಾನೆ, ಅಷ್ಟು ಮಾತ್ರ ಗೊತ್ತು. ಈಗ ಕೃಷ್ಣ ದೇವಾಂಶ ಸಂಭೂತ ಅಷ್ಟೇ ಅಲ್ಲ, ಅವತಾರಿ ಪುರುಷ ಅನ್ನೋದನ್ನ ಈಗ ಸಂಪೂರ್ಣವಾಗಿ ಸಾಕ್ಷಿ ಸಮೇತ ಅವನಿಗೆ ನಿರ್ದೇಶಿಸಬೇಕು, ಅವನಿಗೆ ತೋರಿಸ್ಬೇಕು. ಈಗ ಕೃಷ್ಣ ಅದನ್ನು ಮಾಡೋದಕ್ಕೆ ಈ ಅಧ್ಯಾಯದಲ್ಲಿ ಹೊರಟಿದ್ದಾನೆ. ಅದರಿಂದ ತನ್ನ ದೇಹದ ಒಳಗಿರುವ ರಚನೆ, ರೀತಿ ನೀತಿಗಳು, ಆಗು ಹೋಗುಗಳು, ಉಪಕರಣಗಳು ಯಾವುದಪ್ಪ ಏನಪ್ಪ, ಭೂತಾತ್ಮಕನಾದಂತಹ ಅರ್ಜುನನಿಗಿಂತ ಹೇಗೆ ತಾನು ಭಿನ್ನವಾದ ದೇಹವನ್ನಾಗಲಿ ದೇಹದ ಉಪಕರಣಗಳನ್ನಾಗಲಿ ಹೊಂದಿದ್ದೇನೆ ಅನ್ನೋದನ್ನು ತಿಳಿಸುವ ಸಮಯ ಬಂದ್ಬಿಟ್ಟಿದೆ ಕೃಷ್ಣನಿಗೆ. ಸೊ ಈಗ ಅದರಿಂದ ಆ ದೇಹದ ವಿಷಯವನ್ನ ಸಂಪೂರ್ಣವಾಗಿ ತಿಳಿಸೋದಕ್ಕೆ ಹೊರಟಿದ್ದಾನೆ
ಈ ಮೊದಲನೇ ಶ್ಲೋಕ ನೋಡುವ. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ. ಯಜ್ಞಾತ್ವಾ ನೇಹ ಭೂಯೋ ಅನ್ಯಜ್ಞಾನಾತ್ ಅವ್ಯಯಂ ಅವಶಿಷ್ಯತೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯಃ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಎಲೈ ಪಾರ್ಥನೆ, ನನ್ನಲ್ಲಿಯೇ ಅಂಟಿಕೊಂಡಿರುವ ಮನಸ್ಸಿನಿಂದ ನನ್ನನ್ನೇ ಆಶ್ರಯಿಸಿ ಯೋಗವನ್ನು ಮಾಡುತ್ತಾ ಇದ್ದರೆ, ಯೋಗಾಭ್ಯಾಸವನ್ನು ಹೋದ ಅಧ್ಯಾಯದಲ್ಲಿ ಹೇಳಿದ್ದೇನೆ, ಈ ರೀತಿಯ ಯೋಗಾಭ್ಯಾಸವನ್ನು ಮಾಡಿಕೊಂಡಿದ್ದರೆ ಅಂತಹ ವ್ಯಕ್ತಿಗೆ ನನ್ನನ್ನು ಸಂಶಯವಿಲ್ಲದಂತೆ ಸಂಪೂರ್ಣವಾಗಿ ಹೇಗೆ ತಿಳಿದುಕೊಳ್ಳಬಹುದೋ ಅದನ್ನು ಈಗ ವಿವರವಾಗಿ ನಿನಗೆ ಹೇಳುತ್ತೇನೆ ಕೇಳು. ಈ ಯೋಗಾಭ್ಯಾಸದಿಂದ ನನ್ನನ್ನು ತಿಳ್ಕೊಳ್ಳುವ ಬಗೆಯನ್ನು ಹೇಳಿದೆ. ಈಗ ಆ ಯೋಗಾಭ್ಯಾಸದಿಂದ ನನ್ನನ್ನು ತಲುಪಿದ ಮೇಲೆ ನಾನು ಯಾರು, ಏನು, ಹೇಗೆ ಎಂಬುದನ್ನು ಈಗ ನಿನಗೆ ಜ್ಞಾನವನ್ನು ವಿಜ್ಞಾನವನ್ನು ಸಂಪೂರ್ಣವಾಗಿ ಹೇಳಿಕೊಡುತ್ತೇನೆಪ್ಪ. ಇದನ್ನು ಅರಿತುಕೊಂಡರೆ ಮತ್ತೇನನ್ನೂ ತಿಳಿಯಬೇಕಾದದ್ದು ಉಳಿದಿರುವುದಿಲ್ಲ. 1000 ಜನರಲ್ಲಿ ಒಬ್ಬ ಮನುಷ್ಯ ಜ್ಞಾನಸಿದ್ಧಿಗಾಗಿ ಪ್ರಯತ್ನ ಮಾಡುತ್ತಾನೆ. ನಾ ಹೇಳಿದ್ನಲ್ಲ, ಯೋಗಾಭ್ಯಾಸವನ್ನು ಮಾಡಿದ್ರಿಂದ ಯೋಗ ಸಿದ್ಧಿಗಳು ಬಹಳಷ್ಟು ಆಗುತ್ತೆ ಅಂತ, ಆ ಸಿದ್ಧಿಗಳನ್ನು ಪಡೆದುಕೊಂಡು ದೇವತೆಗಳಾಗಿದ್ದಾರೆ ಅಂತ. ಹಾಗೆ 1000 ಜನರಲ್ಲಿ ಒಬ್ಬರು ಯೋಗಾಭ್ಯಾಸವನ್ನು ಪ್ರಯತ್ನ ಪಟ್ಟರೆ ಅದರಲ್ಲಿ ಒಬ್ಬರಿಗಷ್ಟೇ ಸಿದ್ಧಿಗಳು ಸಿಕ್ಕುತ್ತೆ. ಆ ಒಬ್ಬರು ಸಿದ್ಧಪುರುಷರಾಗಿರುವಂತಹ ವ್ಯಕ್ತಿಯು ಅಂಥ 1000 ಸಿದ್ಧಪುರುಷರುಗಳಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುತ್ತದೆ. ಎಲ್ಲರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹೇಗೆ ಅರ್ಥ ಮಾಡ್ಕೊಳಕ್ಕಾಗುತ್ತೆ? ತತ್ವತಃ ನಾನು ತತ್ವದಿಂದ ಹೇಗೆ ಈ ಜಗತ್ತಿನಲ್ಲಿ ಹೇಗೆ ಅಳವಡಿಸ್ಕೊಂಡಿದ್ದೇನೆ, ಎಲ್ಲದರೊಳಗೂ ಹೇಗೆ ಸೇರಿಕೊಂಡಿದ್ದೇನೆ, ನನ್ನ ರಚನೆ ಏನು, ನನ್ನ ರೀತಿ ನೀತಿಗಳೇನು, ಎಲ್ಲವನ್ನು ತತ್ವದಿಂದ ತಿಳಿದುಕೊಳ್ಳಬೇಕು ಅಂದರೆ 1000 ಮನುಷ್ಯರು ಯೋಗಾಭ್ಯಾಸವನ್ನು ಮಾಡಿ ಯೋಗಿಗಳಾದರೆ, ಯೋಗ ಸಿದ್ಧಿಯನ್ನು ಪಡೆದರೆ, ಯೋಗ ಸಿದ್ಧಿಯನ್ನು ಪಡೆದಿರುವಂತಹ 1000 ಸಿದ್ಧರೊಳಗೆ ಎಲ್ಲೋ ಒಬ್ಬ ಮಾತ್ರ ತತ್ವದಿಂದ ನನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲ, ಇನ್ಯಾರಿಗೂ ಆಗುವುದಿಲ್ಲಪ್ಪ. ಅಂಥ ಒಂದು ವಿವರವನ್ನ, ಜ್ಞಾನವನ್ನ, ವಿಜ್ಞಾನವನ್ನ ನಿನಗೆ ಸಂಪೂರ್ಣವಾಗಿ ಈಗ ನಾನು ಕರುಣಿಸುತ್ತೇನೆ, ಎಲ್ಲವನ್ನು ಹೇಳಿಕೊಡುತ್ತೇನೆ. ಧ್ಯಾನ ಯೋಗವನ್ನು ಹೇಳಿಕೊಟ್ಟೆ, ಧ್ಯಾನ ಯೋಗದಲ್ಲಿ ನನ್ನ ಹತ್ತಿರ ಬರುವುದನ್ನು ಹೇಳಿಕೊಟ್ಟೆ, ನನ್ನ ಹತ್ತಿರ ಬಂದ ಮೇಲೆ ಏನೆಲ್ಲ ಪ್ರಯೋಜನಗಳಿದೆ ಎಂಬುದನ್ನು ಹೇಳಿಕೊಟ್ಟೆ. ಆದರೆ ನಾನು ಯಾರು ಏನು ಎಂಬುದನ್ನ ಬರೀ ನಿನ್ನ ಮುಂದೆ ನಿಂತಿರುವ ಕೃಷ್ಣ ಎಂದು ತಿಳಿದಿರುವ ನಿನಗೆ ಸಂಪೂರ್ಣವಾಗಿ ಬೇರೆಯ ರೂಪವೇ ಇದೆ, ನನಗೆ ಬೇರೆಯ ಐಶ್ವರ್ಯ ರೂಪವೇ ಇದೆ, ನನಗೆ ದಿವ್ಯ ರೂಪವೇ ಇದೆ. ನನ್ನ ವಿಭೂತಿ ಯೋಗಗಳನ್ನು ನೀನು ನೋಡಿ ಲೀಲಾ ಮನೋಹರವಾಗಿರುವಂತಹ ಈ ಒಂದು ದಿವ್ಯ ಸ್ವರೂಪವನ್ನ, ಸಂಪೂರ್ಣ ಜ್ಞಾನ ವಿಜ್ಞಾನವನ್ನು ನಿನಗೆ ಕೊಡಿಸ್ತೀನಪ್ಪ. ಇದನ್ನು ತಿಳ್ಕೊಳ್ಬೇಕು ನೀನು. ಯಾಕೆ ಅಂದ್ರೆ ಇದು ಅಷ್ಟು ಸುಲಭವಾಗಿ ಯಾರಿಗೂ ಸಿಕ್ಕುವುದಲ್ಲ. ನನ್ನನ್ನು ನೋಡ್ಬೋದು, ದಿವ್ಯಮಂಗಳ ಸ್ವರೂಪವನ್ನು ನೋಡ್ಬೋದು, ಆದರೆ ತತ್ವದಿಂದ ನನ್ನನ್ನು ಅರ್ಥ ಮಾಡಿಕೊಳ್ಳೋಕೆ ಆಗುವುದಿಲ್ಲಪ್ಪ. ನಾನು ಅದನ್ನೆಲ್ಲವನ್ನೂ ನಿನಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಅರ್ಜುನ ನನ್ನ ಸಖ, ಜೊತೆಗೆ ಅದಕ್ಕಿಂತ ಹೆಚ್ಚಿನದಾಗಿ ನನ್ನ ಭಕ್ತ, ಜೊತೆಗೆ ಇನ್ನೂ ಹೆಚ್ಚಿನದಾಗಿ ಧರ್ಮವನ್ನು ಬೋಧಿಸುವಂತ ಕೇಳ್ಕೊಂಡಿದ್ದಾನೆ, ಶಿಷ್ಯತ್ವವನ್ನು ಸ್ವೀಕರಿಸಿದ್ದಾನೆ. ಆದ್ರಿಂದ ವಿಶೇಷ ಕಾರುಣ್ಯ ಇದೆಪ್ಪ ಅರ್ಜುನ, ನಿನಗೆ ನಾನು ಅವೆಲ್ಲವನ್ನು ತೋರಿಸ್ತೀನಿ, ಹೇಳ್ಕೊಡ್ತೀನಿ, ಜ್ಞಾನ ವಿಜ್ಞಾನವನ್ನು ಕೊಡ್ತೀನಿ ಅಂತ ಈ 3 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಏನಪ್ಪ? ಎಲೈ ಅರ್ಜುನ, ನನ್ನಲ್ಲಿಯೇ ಆಸಕ್ತನಾದ ಮನಸ್ಸುಳ್ಳವನಾಗಿ, ನನ್ನನ್ನೇ ಆಶ್ರಯಿಸಿದವನಾಗಿ ಯೋಗವನ್ನು ಮಾಡುತ್ತಾ ನನ್ನನ್ನು ಸಂಪೂರ್ಣವಾಗಿಯೂ ನಿಸ್ಸಂಶಯವಾಗಿಯೂ ಹೇಗೆ ತಿಳಿದುಕೊಳ್ಳಬಹುದು ಅದನ್ನು ಕೇಳು. ಹೇಳ್ತೀನಿ ನೋಡಪ್ಪ. ಎಲ್ಲರೂ ನನ್ನಲ್ಲೇ ಮನಸ್ಸಿಟ್ಬಿಟ್ರೆ ಯೋಗಾಭ್ಯಾಸವನ್ನು ಮಾಡಿದ್ರೆ ಹೇಗಾಗುತ್ತೆ ಅನ್ನೋದನ್ನ ತಿಳಿಸ್ತೀನಿ ನೋಡು. ಯಾವುದನ್ನು ತಿಳಿದುಕೊಂಡ ಮೇಲೆ ಪುನಃ ತಿಳಿಯಬೇಕಾದದ್ದು ಈ ಜಗತ್ತಿನಲ್ಲಿ ಇಲ್ಲವೋ ಅಂತಹ ಸ್ವಾನುಭವದಿಂದ ಕೂಡಿದಂತಹ ಈ ಒಂದು ಜ್ಞಾನವನ್ನ, ನನ್ನ ಒಂದು ಅನುಭವದಿಂದ ಕೂಡಿರುವಂತಹ ಜ್ಞಾನಪ್ಪ ಇದು. ನಾನು ಹಾಗೆ ಹೊರಗಡೆಗೆ ಬಿಟ್ಟು ಕೊಟ್ರೆ, ಬೇರೆಯವರಿಗೆ ಹೇಳಿದರೆ ಮಾತ್ರ ಜಗತ್ತಿನಲ್ಲಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಇಲ್ಲವಾದರೆ ಯಾರಿಗೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನನ್ನನ್ನ ಪರಮಾತ್ಮ ಸರ್ಟಿಫಿಕೇಟ್ ಅವನಿಗೆ ಅವನೇ ಕೊಟ್ಕೊಳ್ತಾ ಇದ್ದಾನೆ. ಅಂದ್ರೆ ಅವನ ಒಂದು ಸ್ಥಿತಿಯನ್ನು ತಿಳಿಸ್ತಾ ಇದ್ದಾನೆ.
ಇಡೀ ಸರ್ವಲೋಕ ಮಹೇಶ್ವರ ಅನ್ನೋ ಒಂದು ಸ್ಥಿತಿಯನ್ನ ಮತ್ತೆ 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 ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ನನ್ನನ್ನು ಅಷ್ಟು ಸುಲಭವಾಗಿ ತಿಳಿದುಕೊಳ್ಳೋಕೆ ಆಗಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಈ ಜ್ಞಾನವನ್ನು ನಿನಗೆ ನಾನು ನಿಶೇಷವಾಗಿ ಹೇಳುತ್ತೇನೆ. ಅಂದ್ರೆ ನೋಡಪ್ಪ, ಇಲ್ಲಿ ಯಾವುದೇ ಗುರುಗಳ ಥರ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡೋದಿಲ್ಲ. ನೀನು ಬರೀ ಕರ್ಮಯೋಗವನ್ನು ಯುದ್ಧ ಕರ್ಮವನ್ನು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳಿ ನಿನ್ನನ್ನು ಯುದ್ಧ ಕರ್ಮವನ್ನು ಮಾಡಿಸೋದಕ್ಕೆ ಉದ್ಯುಕ್ತ ಮಾಡೋದಿಲ್ಲಪ್ಪ. ನಾನು ನಿನಗೆ ಸಂಪೂರ್ಣವಾಗಿ ಎಲ್ಲವನ್ನು ಕೊಟ್ಬಿಡ್ತೀನಿ. ನಾನು ಅನ್ನೋದನ್ನು ಕೊಟ್ಬಿಡ್ತೀನಿ. ನನ್ನ ಒಂದು ವಿಷಯಗಳನ್ನು ನಿನಗೆ ತಿಳಿಸ್ಬಿಡ್ತೀನಿ. ತತ್ವದಿಂದನೂ ನನ್ನನ್ನು ನೀನು ಹೇಗೆ ತಿಳ್ಕೊಳ್ಬೋದು ಅನ್ನೋದನ್ನೂ ಹೇಳ್ಕೊಡ್ತೀನಪ್ಪ. ಅರ್ಜುನ, ಎಂಥ ಕಾರುಣ್ಯ ನೋಡಿ ಶ್ರೀಕೃಷ್ಣ ಪರಮಾತ್ಮನದು. ಎಂಥ ಕಾರುಣ್ಯ ಅಂದರೆ, ಮಹಾವಿಷ್ಣುವು ಬಂದು ಎದುರಿಗೆ ನಿಂತು ಈ ರೀತಿ ಯಾವ ಸಂದರ್ಭದಲ್ಲೂ ಹೇಳಿದ್ದಿಲ್ಲ. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ ಏನಂತ, ನಾನು ಕೃಷ್ಣನ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಅವನು ಸರ್ವಲೋಕ ಮಹೇಶ್ವರನಾಗಿರುವಂಥ ಮಹಾವಿಷ್ಣುವಿನ ಬಗ್ಗೆ ಸಂಪೂರ್ಣವಾಗಿ ತತ್ವವನ್ನು ನಿನಗೆ ಉಪದೇಶಿಸ್ತೀನಿ, ತಿಳಿಸ್ತೀನಿ. ಅಂಥ ಒಂದು ವಿಶೇಷವಾದ ಜ್ಞಾನವನ್ನು ಕೊಡ್ತೀನಿ. ಜ್ಞಾನವನ್ನ ಅಂದರೆ ಕೃಷ್ಣ ಪರಮಾತ್ಮನ ಬಗ್ಗೆ, ವಿಶೇಷ ಜ್ಞಾನವನ್ನ ಇಡೀ ವಿಶ್ವದ ಬಗ್ಗೆ ವಿಶೇಷ ಜ್ಞಾನ, ತನ್ನ ಬಗ್ಗೆ ಕೃಷ್ಣನ ಬಗ್ಗೆ ಜ್ಞಾನ, ಈ ರೀತಿ ಎರಡನ್ನೂ ಕೊಡ್ತೀನಿಪ್ಪ ಅಂತ ಹೇಳ್ತಾ ಇದ್ದಾನೆ. ಇವೆರಡರ ಸಹಾಯದಿಂದ ತತ್ವ ರೂಪದಿಂದ ನನ್ನನ್ನು ನೋಡಬಹುದು, ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾನೆ. ಇದು ವಿಶೇಷ ಕಾರುಣ್ಯ, ಅತ್ಯಂತ ವಿಶೇಷವಾದದ್ದು. ಯಾಕೆ? ಎಲ್ಲೂ ಸಹಿತ ಪರಮಾತ್ಮ ಈ ರೀತಿ ತನ್ನ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದೇ ಇಲ್ಲ. ಇಲ್ಲಿ ಅರ್ಜುನನಿಗೆ ತೋರಿಸ್ತಾ ಇದ್ದಾನೆ. ಅರ್ಜುನ ಏನು ಕೇಳಿದ್ದೂ ಇಲ್ಲ, ನೀನು ತೋರಿಸು ಎಲ್ಲವನ್ನು, ನಿನ್ನ ರೂಪವನ್ನು ತೋರಿಸು, ನಿನ್ನ ರೀತಿ ನೀತಿಗಳನ್ನು ತೋರಿಸು ಅಂತ ಅರ್ಜುನ ಏನು ಹೇಳಿಲ್ಲ. ಏನಪ್ಪ, ಅರ್ಜುನ ಒಂದೇ ಒಂದು ಭಾರ ಹಾಕಿದ್ದಾನೆ ಪರಮಾತ್ಮನ ಮೇಲೆ, ಶ್ರೀಕೃಷ್ಣನ ಮೇಲೆ. ಏನಂತ ಅಂದ್ರೆ, ಈ ಒಂದು ಯೋಗಾಭ್ಯಾಸದಿಂದ ಯಾವ ರೀತಿ ನಿನ್ನನ್ನು ತಲುಪಬಹುದು ಅಂತ ನೀನು ಹೇಳ್ಕೊಟ್ಯೋ ಆ ರೀತಿ ತಲುಪುವುದಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ನನ್ನ ಮನಸ್ಸು ಅಂತ ಒಂದು ಸಮರ್ಥವಾಗಿಲ್ಲ, ಶಕ್ತಿಯುತವಾಗಿಲ್ಲ. ಆ ಕಾರಣದಿಂದ ನಿನ್ನ ಹತ್ತಿರಕ್ಕೆ ನಾನು ಧ್ಯಾನ ಯೋಗವನ್ನು ಅಭ್ಯಾಸ ಮಾಡಿ ಯೋಗಾಭ್ಯಾಸದಿಂದ ಸಿದ್ಧಿಯನ್ನು ಪಡೆದುಕೊಳ್ಳದೇ ಇರಲಿ, ನಿನ್ನ ಹತ್ತಿರಕ್ಕೆ ಬರಕ್ಕೆ ಆಗ್ತಾ ಇಲ್ಲಪ್ಪ ಅಂತ ಹೇಳಿ ಇದನ್ನು ನನಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ಬೇಕಪ್ಪ. ಕಾರಣ ಏನಪ್ಪಾ ಅಂದ್ರೆ, ನಿನ್ನ ಹೊರತು ಇನ್ನೊಬ್ಬರು ಇದನ್ನು ತಿಳಿದುಕೊಂಡಿಲ್ಲ. ನನಗೆ ಅಷ್ಟು ಗೊತ್ತು. ನಿನ್ನ ಬಿಟ್ಟು ಇದುವರೆಗೆ ಈ ಒಂದು ಯೋಗಾಭ್ಯಾಸವಾಗಲಿ, ಧ್ಯಾನ ಯೋಗವಾಗಲಿ, ಧರ್ಮವಾಗಲಿ ಇದ್ರ ಬಗ್ಗೆ ಯಾರೂ ತಿಳ್ಕೊಂಡಿಲ್ಲ, ನಿನ್ನಷ್ಟು ತಿಳ್ಕೊಂಡಿಲ್ಲ. ನಿನ್ನ ಬಿಟ್ಟರೆ ಬೇರೆಯವರು ಯಾರು ಹೇಳೋಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಯಾರೂ ಸರ್ವಲೋಕ ಮಹೇಶ್ವರ ಅಂತ ಹೇಳ್ಕೊಂಡೇ ಇಲ್ಲ, ಸರ್ವ ಯಜ್ಞ ತಪಸಾಂ ಭೋಕ್ತಾರಮಂತನೂ ಹೇಳ್ಕೊಂಡಿಲ್ಲ, ಎಲ್ಲರೂ ಹೃದಯದಲ್ಲಿ ಇರ್ತೀನಿ ಅಂತಲೂ ಹೇಳ್ಕೊಂಡಿಲ್ಲ. ನೀ ಅದನ್ನ ಮೂರನ್ನೂ ಹೇಳ್ಬಿಟ್ಟಿದೀಯ. ಆ ಕಾರಣದಿಂದ ನಿನ್ನ ಹೊರತು ಅನ್ಯರು ಯಾರಿಗೂ ಇವುಗಳು ಗೊತ್ತಿಲ್ಲ, ನೀನೊಬ್ಬನೇ ತಿಳಿದುಕೊಂಡಿರೋದು. ಅದರಿಂದ ನಿನಗೆ ಸಂಪೂರ್ಣ ಶರಣ ಬಂದಿದ್ದೇನೆ, ನನಗೆ ಸಂಪೂರ್ಣ ತಿಳಿಸಿಕೊಡುವಂತ ಅರ್ಜುನ ಹೋದ ಅಧ್ಯಾಯದಲ್ಲಿ, ಹೋದ ಶ್ಲೋಕಗಳಲ್ಲಿ ಕೇಳ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ವಿಶೇಷ ಕಾರುಣ್ಯವನ್ನ ಪರಮಾತ್ಮ ಅರ್ಜುನನ ಮೇಲೆ ಇಟ್ಟು ಜ್ಞಾನ ವಿಜ್ಞಾನ ಯೋಗವನ್ನ ಮುಂದುವರಿಸ್ತಾ ಇದ್ದಾನೆ. 1000 ಮನುಷ್ಯರಲ್ಲಿ ಯಾವನೋ ಒಬ್ಬನೋ ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ. ನೋಡಿ, ಸಿದ್ಧಿಗೋಸ್ಕರ ಪ್ರಯತ್ನ ಮಾಡೋರು ಅಂತವರು ಸಾವಿರದಲ್ಲಿ ಒಬ್ಬ ಅಷ್ಟೇ. ಯೋಗಾಭ್ಯಾಸವನ್ನ ಮಾಡಿ, ಶಮದಮಾದಿಗಳನ್ನ ಮಾಡಿ ಪರಮಾತ್ಮನ ದರ್ಶನವನ್ನ ಪಡ್ಕೊಳ್ತಾರೆ. ಬೇಕಾದಷ್ಟು ಜನ ಪಡ್ಕೊಳ್ತಾರಪ್ಪ. ಅವರು ತಪಸ್ಸಿನಿಂದನೂ ಪಡ್ಕೊಳ್ತಾರೆ, ನಾಮಸ್ಮರಣೆಯಿಂದ ಪಡ್ಕೊಳ್ತಾರೆ, ನಾಮ ಜಪದಿಂದ ಪಡ್ಕೊಳ್ತಾರೆ, ಬೇರೆ ಯಜ್ಞ ಯಾಗಾದಿಗಳಿಂದ ಪಡ್ಕೊಳ್ತಾರೆ, ಎಲ್ಲ ಕರ್ಮ ಮಾರ್ಗದಿಂದಲೂ ಬಂದ್ಬಿಟ್ಟು ಪಡ್ಕೊಳ್ತಾರೆ, ಜ್ಞಾನಿಗಳಾಗಿಯೂ ಪಡ್ಕೊಳ್ತಾರೆ. ಆದರೆ ಸಿದ್ಧಿಯನ್ನು ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಯಾರು ಯೋಗಾಭ್ಯಾಸವನ್ನು ಮಾಡೋದಿಲ್ಲಪ್ಪ. ಆ ಥರ ಮಾಡುವಂಥವ್ರು ಸಿದ್ಧಿಯನ್ನು ಪಡ್ಕೊಳ್ತಾರೆ. ಅವ್ರು ಏನಾಗ್ತಾರೆ? ಸಿದ್ಧಿಯನ್ನು ಪಡ್ಕೊಂಡು ಸಿದ್ಧರಾಗ್ತಾರೆ. ಸಿದ್ಧರು ಅಂದ್ರೆ ಏನು? ದೇವತೆಗಳು. ಈ ರೀತಿ ದೇವತೆಗಳಾಗ್ತಾರಪ್ಪ. ಆದರೆ ಯಾರೂ ಸಹಿತ ನನ್ನನ್ನು ತತ್ವದಿಂದ ತಿಳ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನು ಮಾಡಲ್ಲ. ಇವನ್ ಸಾಕ್ಷಾತ್ಕಾರವಾದ ಮೇಲೂ, ನನ್ನ ಒಡನೆ ಬಂದ ಮೇಲೂ ನಾನು ತತ್ವದಿಂದ ಹೇಗಿದ್ದೇನೆ ಅನ್ನುವುದನ್ನು ತಿಳ್ಕೊಳ್ಳೋದಿಕ್ಕೆ ಯಾರೂ ಪ್ರಯತ್ನನೇ ಪಡೋದಿಲ್ಲಪ್ಪ. ಸಾವಿರ ಮನುಷ್ಯರಲ್ಲಿ ಪ್ರಯತ್ನ ಪಟ್ಟವರು ಸಿದ್ಧಿಯನ್ನು ಪಡೆದುಕೊಳ್ತಾರೆ. ಸಿದ್ಧಿ ಪಡ್ಕೊಳ್ಳೋಕೆ ಒಬ್ಬೊಬ್ಬರು ಮಾಡ್ತಾರೆ ಪ್ರಯತ್ನ. ಅಂಥ ಸಿದ್ಧಿಯನ್ನು ಪಡ್ಕೊಂಡಿರುವಂತಹ 1000 ಜನದಲ್ಲಿ ಎಲ್ಲೋ ಒಬ್ಬರು ನನ್ನನ್ನು ತತ್ವದಿಂದ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇನ್ಯಾರು ತತ್ವದಿಂದ ತಿಳ್ಕೊಳ್ಳೋಕೆ ಪ್ರಯತ್ನವನ್ನೇ ಮಾಡೋಲ್ಲ. ಆದ್ರಿಂದ ನಾನು ತತ್ವದಿಂದ ಹೇಗಿದ್ದೀನಿ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನೀನು ಒಬ್ಬನೇ ಪ್ರಶ್ನೆ ಕೇಳ್ತಾ ಇರೋದು. ನಿನಗೆ ನಾನು ಖಂಡಿತವಾಗಿ ತಿಳಿಸ್ಕೊಡ್ತೀನಿ, ಈ ಒಂದು ವಿಶೇಷವಾದ ಜ್ಞಾನ ವಿಜ್ಞಾನವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿ
ಸಾವಿರ ಮನುಷ್ಯರಲ್ಲಿ ಯಾವನೋ ಒಬ್ಬನು ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ. ಯತ್ನ ಮಾಡುವ ಸಿದ್ಧರಲ್ಲಿಯೂ ಕೂಡ ಯಾವನೋ ಒಬ್ಬನು ನನ್ನನ್ನು ಯಥಾರ್ಥವಾಗಿ ತತ್ವದಿಂದ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಅಂಥದ್ದರಿಂದ ನಿನಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಜ್ಞಾನ ಮತ್ತು ಈ ವಿಶೇಷವಾದ ಜ್ಞಾನ, ವಿಜ್ಞಾನ ಏನಪ್ಪ ಅದು? ನೆಕ್ಸ್ಟ್ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಅವನ ಸ್ವರೂಪ ಯಾವ ರೀತಿ ಇದೆ, ಕೃಷ್ಣನ ಸ್ವರೂಪ ದೇಹದ ರೂಪವೇ ಆಗಲಿ ಸ್ವರೂಪವೇ ಆಗಲಿ ಹೇಗಿದೆ ಅಂತ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಇದನ್ನ ಭೂತಾತ್ಮನಿಗೂ ಹೇಳ್ಕೊಂಡೇ ಬಂದಿದ್ದಾನೆ ಪರಮಾತ್ಮ ಈಗ 4 ಶ್ಲೋಕಗಳಲ್ಲಿ. ಏನಪ್ಪ, ಇವೆಲ್ಲವೂ ಪ್ರತಿಯೊಂದು ಭೂತಾತ್ಮ ಜೀವಾತ್ಮನಿಗೂ ಇರುವಂಥ ವಸ್ತುಗಳೇ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಪ್ರತಿ ದೇಹದಲ್ಲೂ ಈ 8 ಪ್ರಕೃತಿಗಳು ಇದ್ದೇ ಇದೆ. ನಮ್ಗಳ ದೇಹದಲ್ಲೂ ಇದ್ದೇ ಇದೆ. ಅದು ಏನಪ್ಪ, ಪೂರ್ಣ ರೂಪದಲ್ಲಿ ಇಲ್ಲ, ಅಂಶವಾಗಿದೆ. ಈಗ ನೋಡಿ, ಭೂಮಿಯ ಅಂಶ ನಮ್ಮಲ್ಲಿದೆ, ನೀರಿನ ಅಂಶ ನಮ್ಮಲ್ಲಿದೆ, ಅನಲದ ಅಂಶ ನಮ್ಮಲ್ಲಿದೆ. ಅದನ್ನೇ ಪಂಚಭೂತಗಳು ಅಂತ ಹೇಳ್ತೀವಿ. ಭೂಮಿ ರಾಪೋ ನಲೋ ವಾಯು ಖಂ ಆಕಾಶ. ಈ 5 ಪಂಚಭೂತಗಳು ತತ್ವಾತ್ಮಕವಾಗಿ ನಮ್ಮಲ್ಲಿ ಇದೆ, ಅಂಶಾತ್ಮಕವಾಗಿ ನಮ್ಮಲ್ಲಿ ಇದೆ, ನಮ್ಮ ದೇಹದಲ್ಲೂ ಇದೆ. ಸರಿ, ಮನಸ್ಸು ನಮ್ಮ ದೇಹದಲ್ಲೂ ಇದೆ, ಬುದ್ಧಿ ನಮ್ಮ ದೇಹದಲ್ಲೂ ಇದೆ. ಹಾಗೆಯೇ ಅಹಂಕಾರ, ಇದುವರೆಗೆ ನಾವು ಹೇಳ್ಕೊಂಡು ಬಂದಿದ್ದೀವಿ, ಅಹಂಕಾರವು ನಮ್ಮ ದೇಹದಲ್ಲಿ. ಇಷ್ಟೇಪ್ಪ ಪ್ರಕೃತಿಯಿಂದ ಉಂಟಾಗುತ್ತಿರುವಂತಹ ಭಿನ್ನತೆಗಳು ನನ್ನ ದೇಹದಲ್ಲಿ ಇರುವುದು ಅಂತ. ಹಾಗಾದ್ರೆ ಏನಾಯಿತು? ಪ್ರತಿಯೊಂದು ಜೀವಾತ್ಮನ ಅಥವಾ ಭೂತಾತ್ಮನ ದೇಹದಲ್ಲಿ ಯಾವ ಈ ಒಂದು ಪ್ರಕೃತಿ ಗುಣಗಳು, ಪ್ರಕೃತಿಯು ಪಂಚಭೂತಾತ್ಮಗಳು ಅಂಶ ಮಾತ್ರದಿಂದ ಇದೆಯೋ ಅದು ಪರಮಾತ್ಮನ ದೇಹದಲ್ಲಿ ಪೂರ್ಣ ಮಾತ್ರದಲ್ಲಿ ಇದೆ. ಅಂದ್ರೆ ಏನು? ಇಡೀ ಭೂಮಿಯೇ ಅವನ ಒಂದು ದೇಹದಲ್ಲಿದೆ, ಇಡೀ ನೀರೇ ಅವನ ದೇಹದಲ್ಲಿದೆ. ಈ ರೀತಿ ಸಂಪೂರ್ಣ ಸಮಷ್ಟಿ. ಪರಮಾತ್ಮನ ದೇಹದ ರಚನೆ ಭಿನ್ನವಾಗಿದೆ. ಹೇಗಪ್ಪ? ಭೂತಾತ್ಮನಿಗಿಂತ ಸಂಪೂರ್ಣವಾಗಿದೆ ಅಷ್ಟೇ. ಎಲ್ಲವೂ ಸಮಷ್ಟಿಯ ರೂಪದಲ್ಲಿದೆ. ನಮ್ಮಂತಹ ಮನುಷ್ಯರಲ್ಲಿ, ಪ್ರತಿಯೊಂದು ಜೀವಾತ್ಮಗಳಲ್ಲಿ ಅಥವಾ ಭೂತಾತ್ಮಗಳಲ್ಲಿ ಅಂಶವಾಗಿದೆ. ಪಂಚಭೂತಾತ್ಮಗಳು ಮಾತ್ರೆಯಿಂದ ಅಂಶವಾಗಿ ನಮ್ಮ ದೇಹದಲ್ಲಿದೆ. ಅದೇನಾಗಿದೆ? ಪರಮಾತ್ಮನ ದೇಹದಲ್ಲಿ ಪೂರ್ಣ ರೂಪದಲ್ಲಿದೆ, ಸಮಷ್ಟಿ ರೂಪದಲ್ಲಿದೆ. ನಮ್ಮೆಲ್ಲ ವ್ಯಷ್ಟಿ ರೂಪವಾದರೆ ಅವನದು ಸಮಷ್ಟಿ ರೂಪ, ನಮ್ಮದು ಒಂದು ಯೂನಿಟ್. ಅಂದ್ರೆ ಅವನು ಸಂಪೂರ್ಣ ಸಮಷ್ಟಿ ರೂಪದಲ್ಲಿ ತನ್ನ ದೇಹವನ್ನು ಹೊಂದಿದ್ದಾನೆ. ಆ ಶ್ಲೋಕದ ಅರ್ಥ ಅಷ್ಟೇ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ. ಈ 8 ವಿಷಯಗಳು, ವಸ್ತುಗಳು ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ. ಪ್ರಾಕೃತಿ, ಅವನ ಪ್ರಕೃತಿ ಯಾವುದಪ್ಪ? ಇವುಗಳೇ ಅವನ ಪ್ರಕೃತಿ. ಅಂದ್ರೆ ನಾವೀಗ ಪ್ರಕೃತಿಯಲ್ಲಿ ಇವುಗಳನ್ನೆಲ್ಲ ನೋಡ್ತಾ ಇದ್ದೀವಲ್ಲ, ಇವುಗಳೆಲ್ಲವೂ ನಮಗೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಕಾಣಿಸ್ತಾ ಇದೆ, ಭೌತಿಕವಾಗಿ ಕಾಣಿಸ್ತಾ ಇದೆ. ನಮಗೆ ನಮ್ಮ ದೇಹದಲ್ಲಾದರೂ ಬರೀ ದೇಹ ಮಾತ್ರ ಭೌತಿಕವಾಗಿ ಕಾಣಿಸ್ತಿದೆ. ಆದರೂ ಇದರೊಳಗೆ ಅಂಶ ಮಾತ್ರದಲ್ಲಿರುವಂತಹ ನಮ್ಮ ದೇಹದಲ್ಲಿ ಭೂಮಿಯ ಅಂಶ ಯಾವುದು ಅಂತ ಹುಡುಕಿ ತೆಗೆಯೋಕ್ಕಾಗೋದಿಲ್ಲ. ನೀರಿನ ಅಂಶ ಯಾವುದು ನೋಡ್ಬೋದು, ತೆಗೆದು ನೋಡ್ಕೊಳ್ಬೋದು. ಯಾಕೆಂದ್ರೆ ರಕ್ತದಲ್ಲಿ ನೀರಾಗಿರೋದ್ರಿಂದ ರಕ್ತದಲ್ಲಿ ನೀರಿನ ಅಂಶ ಸೇರಿದೆ ಅಂತ ಹೇಳ್ಬೋದು. ಅಥವಾ ಬೇರೆ ಕಡೆ ಯಾವ್ದಾರೋ ಗ್ರಂಥಿಗಳಲ್ಲಿ ಇರುವಂತಹ ನೀರಿನ ಅಂಶ, ದ್ರವದ ಅಂಶ ಇದ್ರೆ ಅದು ನೀರಿನ ಅಂಶ ಅಂತ ಹೇಳ್ಕೋಬಹುದು. ಈ ರೀತಿ. ಆಮೇಲೆ ಅನಲ ಅನ್ನೋದು, ಯಾಕೆಂದ್ರೆ ನಾವು ಪ್ರಾಣವಾಯುವನ್ನು ತೆಗೆದುಕೊಳ್ತೀವಿ, ಬಿಡ್ತೀವಿ, ಬೇರೆ ಥರದ ವಾಯುಗಳು ಇದೆ, ಪಂಚ ಪ್ರಾಣಗಳು ಇದೆ, ಎಲ್ಲವೂ ಇದೆ. ಅದರಿಂದ ಅವುಗಳನ್ನು ಅನಲವನ್ನು ತಿಳ್ಕೊಳ್ಬಹುದು ನಮ್ಮ ದೇಹದಲ್ಲಿರುವುದು. ಆದರೆ ಅವನ ದೇಹದಲ್ಲಿ ಇಡೀ ಭೂಮಂಡಲವನ್ನೇ ವ್ಯಾಪಿಸಿರುವಂತಹ ಗಾಳಿ ಎಲ್ಲವೂ ಅವನ ದೇಹದಲ್ಲಿದೆ. ಅಂದ್ರೆ ಏನಾಯ್ತು? ನಮಗೆ ಬಾಹ್ಯ ಪ್ರಪಂಚದಲ್ಲಿ ಕಾಣಿಸ್ತಿರುವಂತಹ ಪ್ರತಿಯೊಂದು ವಸ್ತುಗಳು ಎಲ್ಲವೂ ಅವನ ದೇಹದ ಒಂದೊಂದು ಅಂಗಗಳಾಗಿದೆ. ಇಡೀ ಭೂಮಿಯೇ ಅವನ ದೇಹದ ಒಂದು ಅಂಗ. ಇಡೀ ಭೂಮಿಯ ಮಂಡಲವನ್ನು ಸುತ್ತಿಕೊಂಡಿರುವ ವಾಯುವು ಅವನ ದೇಹದ ಒಂದು ಅಂಗ. ನೀರು, ಇಡೀ ಭೂಮಂಡಲದಲ್ಲಿ ಸುತ್ತಿಕೊಂಡಿರುವಂತಹ ನೀರು ಪರಮಾತ್ಮನ ದೇಹದ ಒಂದು ಅಂಗ. ಈ ರೀತಿ ನಮಗೆ ಕಾಣಿಸ್ತಿರುವ ಆಕಾಶ ಸಂಪೂರ್ಣವಾಗಿ ಪರಮಾತ್ಮನ ದೇಹದ ಒಂದು ಭಾಗ. ಹೀಗೆ ಅನಲವೂ ಒಂದು ಭಾಗ, ಖಂ ಆಕಾಶವೂ ಒಂದು ಭಾಗ. ಈ ರೀತಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಅವನ ವಿಶ್ವರೂಪವನ್ನ ಪದಗಳಲ್ಲಿ ವರ್ಣಿಸ್ತಾ ಇದ್ದಾನೆ. ನಮ್ಮ ದೇಹದಲ್ಲಿ ಯಾವುದೆಲ್ಲ ನಾವು ಮೂಳೆ, ಮಾಂಸ, ಮಜ್ಜಾದಿಗಳಿಂದ ಮಾಡಲ್ಪಟ್ಟಿದೆಯೋ ಅವುಗಳಲ್ಲಿ ಯಾವ್ಯಾವ ಅಂಶಗಳಿದೆಯೋ ಆ ಅಂಶಗಳು ಪೂರ್ಣವಾಗಿ ಪ್ರಾಕೃತಿಕವಾಗಿ ಭೌತಿಕವಾಗಿ
ಸಮಷ್ಟಿ ರೂಪದಲ್ಲಿ ಕಾಣಿಸ್ತಾ ಇದೆ ಭಗವಂತನ ದೇಹದಲ್ಲಿ. ಅದನ್ನ ಅವನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಭೂಮಿ ರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ. ಇಲ್ಲಿ ನಮಗೆ ನಮ್ಮ ದೇಹದಲ್ಲಿ ಈ ಭೂಮಿ ರಾಪೋ ನಲೋ ವಾಯು ಕಾಣಿಸ್ಬಿಡುತ್ತೆ. ಮನೋಬುದ್ಧಿರೇವಚ, ಮನಸ್ಸು ಸೂಕ್ಷ್ಮ ರೂಪದಲ್ಲಿದೆ, ಬುದ್ಧಿಯು ಸೂಕ್ಷ್ಮ ರೂಪದಲ್ಲಿದೆ, ಅಹಂಕಾರವು ಸೂಕ್ಷ್ಮ ರೂಪದಲ್ಲಿದೆ, ಒಳಗಿದೆ ಅಂತ ನಾವು ಹೇಳ್ಬಿಟ್ಟಿದ್ದೀವಿ, ನಮ್ಮ ದೇಹದ ಒಳಗಿದೆ ಅಂತ. ಹಾಗೆ ಪರಮಾತ್ಮನ ದೇಹದಲ್ಲಿ ಇರೋದಾದ್ರೆ ಈ ವಿಶ್ವದಲ್ಲಿ ಎಲ್ಲಿ ಕಾಣಿಸ್ತಾ ಇದೆಯಪ್ಪ ನಮಗೆ ಮನಸ್ಸು? ಪರಮಾತ್ಮನ ಮನಸ್ಸು ಎಲ್ಲಿ ಕಾಣಿಸ್ತಾ ಇದೆ? ಅದು ಸೂಕ್ಷ್ಮ ರೂಪದಲ್ಲಿಯೇ ಇದೆ. ಬುದ್ಧಿ ಎಲ್ಲಿ ಕಾಣಿಸ್ತಾ ಇದೆ? ಅದು ಸೂಕ್ಷ್ಮ ರೂಪದಲ್ಲಿಯೇ ಹರಡಿಕೊಂಡಿದೆ ಇಡೀ ವಿಶ್ವವನ್ನ. ಹಾಗೆ ಅಹಂಕಾರ ಅನ್ನೋದು ಇಡೀ ವಿಶ್ವವನ್ನೇ ಹರಡಿಕೊಂಡಿದೆ. ಅವನ ಅಹಂಕಾರ ಅನ್ನೋದು ಇಡೀ ವಿಶ್ವವೇ ಅವನ ದೇಹ ಅಂತ ಆದ್ಮೇಲೆ ಅಹಂಕಾರ ಅನ್ನೋದು ಆ ಒಂದು ವಿಶ್ವಕ್ಕೆ ಇರುವಂತಹ ಅಹಂಕಾರ. ಆ ವಿಶ್ವವೇ ದೇಹವಾಗಿರುವಂತಹ ರೂಪವಾಗಿರುವಂತಹ ಮಹಾವಿಷ್ಣುವಿನ ಅಹಂಕಾರ ಅನ್ನೋದು ಹಾಗೆ ಸೂಕ್ಷ್ಮ ರೂಪದಲ್ಲಿಯೇ ಹರಡಿಕೊಂಡಿದೆ. ನೋಡಿ, ಇದರಿಂದ ಒಂದು ಏನು ಗೊತ್ತಾಯಿತು ಅಂದ್ರೆ, ದಿವ್ಯ ವ್ಯವಸ್ಥೆ ಅಂತ ನಾನು ಮೊದಲಿನಿಂದ ಹೇಳ್ಕೊಂಡ್ ಬರ್ತಾ ಇದ್ದೆ. ಆ ಸಂಪೂರ್ಣ ವ್ಯವಸ್ಥೆಯ ಬಗ್ಗೆ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಆ ವ್ಯವಸ್ಥೆಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾನೆ. ಅದಕ್ಕೆ ಅವನೇ ಅಹಂಕಾರಿಯಾಗಿರುವಂತಹ, ಸ್ವರೂಪನಾಗಿರುವಂತಹ, ವಿಶ್ವರೂಪನಾಗಿರುವಂತಹ ವ್ಯಕ್ತಿ. ಸೊ ವ್ಯಕ್ತವಾಗ್ತಿರುವಂತಹ ಈ ಪ್ರಪಂಚವೆಲ್ಲವೂ, ಈ ವಿಶ್ವವೆಲ್ಲವೂ ಪರಮಾತ್ಮನ ದೇಹ. ಈ ರೀತಿ ನಾವು ಭಾವಿಸಬೇಕು. ಇಲ್ಲಿಂದ ಮುಂದಕ್ಕೆ ವಿಶ್ವರೂಪಿ ಆ ಪರಮಾತ್ಮ ಕೃಷ್ಣನಾಗಿ ಅರ್ಜುನನ ಎದುರಿಗೆ ಭೌತಿಕ ಶರೀರ ಮಾತ್ರದಿಂದ ನಿಂತು ಮಾತಾಡ್ತಾ ಇದ್ದಾನೆ, ದರ್ಶನವನ್ನು ಕೊಡ್ತಾ ಇದ್ದಾನೆ. ಆದರೆ ಅವನ ನಿಜ ರೂಪ ಏನಪ್ಪ? ಇಡೀ ವಿಶ್ವವೇ ಅವನ ನಿಜ ರೂಪ. ಯಾವುದು? ಭೂಮಿ, ಆಪ, ಅನಲ, ವಾಯು, ಖಂ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳೆಲ್ಲವೂ ಆ ವಿಶ್ವದ ವಿಶ್ವರೂಪಿ ದೇಹದೊಳಗೆ ಅಡಗಿ ಕುಳಿತಿರುವಂತಹ ಸೂಕ್ಷ್ಮ ವಸ್ತುಗಳು ಈ ಮನೋಬುದ್ಧಿ ಮತ್ತೆ ಅಹಂಕಾರಗಳು ಅನ್ನೋದು ಈ ಒಂದು ಶ್ಲೋಕದಿಂದ ಸಂಪೂರ್ಣವಾಗಿ ನಮಗೆ ಗೊತ್ತಾಗುತ್ತೆ. ಇದು ಸಮಷ್ಟಿ ರೂಪ. ಪರಮಾತ್ಮನದು ಸಮಷ್ಟಿ ರೂಪ, ನಮ್ಮದು ವ್ಯಷ್ಟಿ ರೂಪ, ನಮ್ಮದು ಅಂಶ ರೂಪ, ಅವನದು ಪೂರ್ಣ ರೂಪ. ಅಷ್ಟು ನಾವು ತಿಳ್ಕೊಳ್ಬಹುದು ಶ್ರೀಕೃಷ್ಣನ ದೇಹದ ರಚನೆಯ ಬಗ್ಗೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾನೆ ಪರಮಾತ್ಮ? ಅಪರೇಯಮಿತಸ್ತನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ನೋಡಿ, ಇಲ್ಲಿ ಎರಡು ಭಾಗ ಮಾಡಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಎಲೈ ಮಹಾಭಾವು, ಇದು ಅಪರ ಅಂದ್ರೆ ಪ್ರಕೃತಿ. ಈ ಪ್ರಕೃತಿಯನ್ನು ನೀನು ಸುತ್ತಲೂ ನೋಡ್ತಾ ಇದ್ದೀಯ, ವಿಶ್ವವೇ ಪ್ರಕೃತಿ. ಅದನ್ನ ಪ್ರಕೃತಿ ರೂಪದಲ್ಲಿ ನೋಡ್ತಿದ್ದೀಯಾ. ಇದು ಒಂದು ನನ್ನ ರೂಪ. ಪ್ರಕೃತಿ ಅನ್ನೋದು, ಅಪರ ಅನ್ನೋದು ಒಂದು ರೂಪ. ಇನ್ನೊಂದು ಪರ ಅನ್ನೋದೊಂದು ಇದೆಯಪ್ಪ, ಅದೇನು ಅಂತ ಕೇಳ್ತೀಯ? ಪರ ಅನ್ನೋದು ನೋಡು, ಇದಕ್ಕಿಂತ ಭಿನ್ನವಾಗಿದೆ. ಈಗ 8 ಇದನ್ನು ಹೇಳಿದನಲ್ಲ ಪರಮಾತ್ಮ. ಭೂಮಿ ರಾಪೋ ನಲ ಖಮ್ ವಾಯು ಅಂತ ಹೇಳಿದನಲ್ಲ, ಈ 8ಕ್ಕಿಂತ ಭಿನ್ನವಾಗಿರುವಂಥದ್ದು. ಈ 8ನ್ನು ಬಿಟ್ಬಿಡು, ಅದಕ್ಕಿಂತ ಭಿನ್ನವಾಗಿರುವಂಥದ್ದು ಯಾವುದಪ್ಪ? ಅದು ಪರ ಅನ್ನೋ ನನ್ನ ಪ್ರಕೃತಿಯ ರೂಪಿ. ಅದನ್ನು ತಿಳ್ಕೋ. ಪ್ರಕೃತಿಯನ್ನೇ 2 ಭಾಗ ಮಾಡಿಬಿಟ್ಟ ಪರಮಾತ್ಮ. ಎಲ್ಲವೂ ಕಾಣಿಸ್ತಾ ಇದೆ ನಮಗೆ ವಿಶ್ವರೂಪಿಯಾಗಿ. ಅದರೊಳಗೆ ಅಪರ ಆಗಿರೋದೆಲ್ಲವನ್ನೂ ಮೊದಲು 8 ಹೇಳಿಬಿಟ್ಟ. ಈಗ ಒಂದನ್ನು ವಿಶೇಷವಾಗಿ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ಆ 8ಕ್ಕಿಂತ ಭಿನ್ನವಾಗಿರುವಂಥದ್ದು ಇದು. ಆ 8ನ್ನ ಅಪರ ಅಂತ ಹೇಳ್ದ, ಆ 1ನ್ನ ಪರ ಅಂತ ಹೇಳ್ತಾ ಇದ್ದಾನೆ. ಆ ಒಂದೇ ಜೀವ. ಜೀವ ಎನ್ನುವುದು ಒಂದು. ಅಂದ್ರೆ ಪ್ರಕೃತಿಯೊಳಗೆ ಎಲ್ಲ ಕಡೆ ಜೀವ ಇದೆ. ಎಲ್ಲೆಲ್ಲಿ ಜೀವ ಇದೆಯೋ ಅದು ಅವನ ಪರಾರೂಪವಾಗಿದೆ. ಪ್ರಕೃತಿಯೊಳಗೆ 2 ಭಾಗ. ಒಂದು ಪ್ರಕೃತಿ ರೂಪ 8, ಆ 8 ನಮಗೆ ಹೇಳಿದ್ದಾನೆ ಪರಮಾತ್ಮ. ಇನ್ನೊಂದು ಪ್ರಕೃತಿ ರೂಪ ಪರ ಅಂತ ಹೆಸರಿನಿಂದ ಗುರುತಿಸಲ್ಪಡುತ್ತೆ. ಆ ಪರ ಅಂತ ಗುರುತಿಸಲ್ಪಡ್ತಿರುವಂತಹ ಪ್ರಕೃತಿ, ಇನ್ನೊಂದು ಪ್ರಕೃತಿಯ ರೂಪವೇ ಜೀವ. ಜೀವ ರೂಪವಾಗಿ ಎಲ್ಲದರೊಳಗೆ ಸೇರಿಕೊಂಡಿದ್ದೇನೆ. ನೋಡಿದ್ರ, ನಮ್ಮೊಳಗೂ ಇರುವ ಜೀವವು ಅವನ ಪರಾರೂಪವೇ ಆಗಿದೆ. ನಮ್ಮ ದೇಹವು ಪ್ರಕೃತಿಯ ಒಂದು ಅಂಶವೇ ಆಗಿದೆ. ಸೊ ನಮ್ಮ ದೇಹವು ನಮಗೆ ಪ್ರಕೃತಿ, ಒಳಗಿರುವ ಜೀವವೇ ಪರಾ ಪ್ರಕೃತಿ ನಮ್ಮದು. ಪರಮಾತ್ಮ ಹೇಳೋದ್ರ ಪ್ರಕಾರ ಅವನಿಗೆ ಪರಾ ಪ್ರಕೃತಿ ಅದು, ನಮಗೆ ಪರಾ ಪ್ರಕೃತಿ ಇದು ಜೀವ. ಸೊ ಜೀವ ಅನ್ನೋದು ಈ 8 ವಿಧದ ಉಪಕರಣಗಳಿಗಿಂತ ಭಿನ್ನವಾದದ್ದು. ಅಂದ್ರೆ ಜೀವ ಅನ್ನೋದ್ರೊಳಗೆ ಈ ಪಂಚಭೂತಗಳಾಗಲಿ, ಅಹಂಕಾರಗಳಾಗಲಿ, ಮತ್ತೆ ಮನೋಬುದ್ಧಿಗಳಾಗಲಿ
ಅಂಶಗಳು ಉಳಿದಿಲ್ಲ. ಆ ಜೀವವೇ ಸಪರೇಟ್, ಬೇರೆ, ಭಿನ್ನ. ಇವು 8 ಐಟಮ್ಗಳಲ್ಲಿ ಯಾವ ಅಂಶವೂ ಜೀವನಲ್ಲಿ ಇಲ್ಲ. ಜೀವ ಅನ್ನೋದರಲ್ಲಿ ಅದೇ ಬೇರೆಯಾದ ಪ್ರಕೃತಿ. ಹಾಗಾದರೆ ಪರ ಮತ್ತೆ ಅಪರ ಪ್ರಕೃತಿಗಳಿಂದ ಪ್ರತಿಯೊಂದು ಜೀವಾತ್ಮವು ಭೂತಾತ್ಮಕವಾಗಿ ನಮಗೆ ಕಾಣಿಸ್ತಾ ಇದೆ ಜಗತ್ತಿನಲ್ಲಿ. ಇಡೀ ವಿಶ್ವವೇ ಭೂತಾತ್ಮವಾಗಿ ಕಾಣಿಸಿದ್ರೆ, ವಿಶ್ವಾತ್ಮನಾಗಿ ಕಾಣಿಸಿದ್ರೆ, ಅದರೊಳಗಿರುವಂತಹ 2 ವಿಧ, ಪ್ರಕೃತಿಯ 2 ವಿಧ, 8 ಒಂದು ಭಾಗ, ಒಂದು ಜೀವ ಅನ್ನೋದು ಇನ್ನೊಂದು ಭಾಗ. ಈ ರೀತಿ ತಿಳಿಸ್ಕೊಡ್ತಾ ಇದ್ದಾನೆ ಪರಮಾತ್ಮ. ಅವನ ಒಂದು ಪ್ರಕೃತಿ ರೂಪವನ್ನ, ಅವನ ಒಂದು ದೇಹದ ರೂಪವನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ನೋಡುವ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಸರ್ವಭೂತಗಳು ನನ್ನ 2 ಪ್ರಕೃತಿಗಳಿಂದ ಉಂಟಾಗಿದೆ ಎಂದು ತಿಳಿದುಕೋ. ನೋಡಿದ್ರ, ಎಲ್ಲ ಭೂತಾತ್ಮಗಳು, ಜೀವಾತ್ಮಗಳು ಪ್ರತಿಯೊಂದುವೆ ನನ್ನ ಈ 2 ಪ್ರಕೃತಿಯಿಂದನೇ ಉಂಟಾಗಿರೋದು. ಇವೆಲ್ಲ ಅಂಶಭೂತವಾಗಿದೆ, ಅದು ಪೂರ್ಣ ರೂಪದಲ್ಲಿದೆ, ಅಷ್ಟೇ ವ್ಯತ್ಯಾಸ. ಪರಮಾತ್ಮನ ದೇಹ ವಿಶ್ವರೂಪಿಯಾಗಿರುವಂತಹ ದೇಹಕ್ಕೂ ಒಬ್ಬ ಭೂತಾತ್ಮನಾದ ಜೀವಾತ್ಮನಾಗಿರುವಂತಹ ನಮ್ಮಂಥವರ ದೇಹಕ್ಕೂ ವ್ಯತ್ಯಾಸವೇನಪ್ಪ ಇದೆ? ಎಲ್ಲವೂ ಅಂಶ ರೂಪದಲ್ಲಿ ಒಂದು ಯೂನಿಟ್ ಆಗಿ ಕುಳಿತಿದೆ ಅಷ್ಟೇ ನಮ್ಮ ದೇಹದಲ್ಲಿ. ಅವನ ದೇಹದಲ್ಲಿ ಸಂಪೂರ್ಣವಾಗಿದೆ, ಸಮಷ್ಟಿ ರೂಪದಲ್ಲಿದೆ, ವಿಶ್ವರೂಪದಲ್ಲಿದೆ ಅಂತ ಪರಮಾತ್ಮ ಇದರಲ್ಲಿ ತಿಳಿಸ್ಕೊಳ್ತಾ ಇದ್ದಾನೆ. ಏನಪ್ಪ? ಸರ್ವಭೂತಗಳು, ಎಲ್ಲಾ ಭೂತಗಳು ಅಂದ್ರೆ ಪ್ರಾಣಿ ಮಾತ್ರವು, ಸಸ್ಯ ತರುಗಳು ಎಲ್ಲವೂ ಸೇರಿ ಜೀವ ಯಾವುದಕ್ಕೆಲ್ಲ ಇದೆಯೋ, ಜೀವ ಎನ್ನುವ ಪರಾಪ್ರಕೃತಿ ಯಾವುದಕ್ಕೆಲ್ಲ ಇದೆಯೋ ಅವೆಲ್ಲವೂ ಭೂತಾತ್ಮಗಳೇ, ಜೀವಾತ್ಮಗಳೇ. ಆ ಜೀವಾತ್ಮಗಳೆಲ್ಲವೂ 2 ರೂಪದಲ್ಲಿ ಕಾಣಿಸ್ತಾ ಇರೋದೆಲ್ಲವೂ ನನ್ನನ್ನು ಈ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ, ಸರ್ವಭೂತಗಳು ನನ್ನ 2 ಪ್ರಕೃತಿಗಳಿಂದ ಉಂಟಾಗಿದೆ ಅಂತ ತಿಳಿದುಕೋ. ಆದ್ದರಿಂದ ನಾನು ಸಮಸ್ತ ಜಗತ್ತಿನ ಸೃಷ್ಟಿ ಲಯಗಳಿಗೆ ಕಾರಣನಾಗಿ ಇದ್ದೇನೆ. ಯಾಕಪ್ಪ ಸೃಷ್ಟಿ ಲಯಗಳ ಬಗ್ಗೆ ಹೇಳ್ತಾ ಇದ್ದಾನೆ ಪರಮಾತ್ಮ? ನೋಡಿ, ಜೀವ ಬಂತು, ಜೀವ ಹೋಯಿತು. ನಾವು ಆಡು ಭಾಷೆಯಲ್ಲಿ ಹೇಳುವಂಥ ಮಾತು. ದೇಹ ಅನ್ನೋದು ಹಾಗೆ ಉಳಿದಿರುತ್ತೆ, ಅದು ಬಿಡಿ ನಾಶವಾಗಿ ಪಂಚಭೂತಗಳಲ್ಲಿ ಲೀನವಾಗಿ ಹೋಗ್ಬಿಡುತ್ತೆ. ಅಹಂಕಾರ ಆಗಲಿ, ಬುದ್ಧಿ ಆಗಲಿ, ಮನಸ್ಸುಗಳಾಗಲಿ ಮುಂದಿನ ದೇಹಗಳಿಗೆ ಕ್ಯಾರಿ ಓವರ್ ಆಗಿಬಿಡುತ್ತೆ. ಸಿಮ್ ಥರ ಅಂತ ಹೇಳಿದ್ವಲ್ಲ ಹಾಗೆ. ಇನ್ನು ಈ 5 ಪಂಚಭೂತಾತ್ಮಗಳು ಪಂಚಭೂತಗಳಲ್ಲಿ ಸೇರಿಕೊಂಡು ಹೊರಟೋಗುತ್ತೆ. ಅಂಶವಾಗಿದೆ, ಅಂಶವಾಗಿರೋದು ಪೂರ್ಣದಲ್ಲಿ ಸೇರ್ಕೊಂಡ್ಬಿಡುತ್ತೆ, ಮುಗಿದೋಯ್ತು. ಜೀವ ಅನ್ನೋದು ಏನಾಗುತ್ತಪ್ಪ? ಜೀವ ಅನ್ನೋದು ಸಕಲ ಭೂತಾತ್ಮಗಳಲ್ಲಿ, ಜೀವಾತ್ಮಗಳಲ್ಲಿ ಉಳಿದಿರುವಂತಹ ಜೀವ ಅನ್ನೋದು ಪರಮಾತ್ಮನ ಪರ ಅನ್ನುವ ಭಾಗಕ್ಕೆ ಸೇರ್ಕೊಂಡ್ಬಿಡುತ್ತೆ ಹೋಗಿ. ಅಂದ್ರೆ ಪರಮಾತ್ಮನ ಜೀವ ಏನಾಗಿದೆ? ಎಲ್ಲ ಜೀವಗಳನ್ನು ಸೇರಿಸಿ ಮಾಡಿದ ಜೀವವೇ ಪರಮಾತ್ಮನ ಜೀವ. ಇಡೀ ವಿಶ್ವದಲ್ಲಿ ಜೀವ ಅಂತ ಒಂದಿದ್ರೆ ಆ ಜೀವ ಅನ್ನೋದು ಪರಮಾತ್ಮನ ಜೀವ. ಸೊ ಪರಮಾತ್ಮನ ಜೀವ ಪೂರ್ಣ ರೂಪದಲ್ಲಿದೆ, ಅದು ನಾಶ ಆಗೋದಿಲ್ಲ, ನಷ್ಟವಾಗೋದು ಇಲ್ಲ. ಹಾಗಾದರೆ ಸೃಷ್ಟಿಲಯಗಳು ಅಂತ ಯಾಕೆ ಹೇಳ್ದ? ಸೃಷ್ಟಿಲಯಗಳು ವಿಶ್ವಕ್ಕೂ ಅಪ್ಲೈ ಆಗುತ್ತೆ. ಯಾವಾಗ ಅಪ್ಲೈ ಆಗುತ್ತಪ್ಪ? ಪ್ರಳಯದ ಸಮಯದಲ್ಲಿ ಆಗುತ್ತೆ. ಅಂಥ ಸಮಯದಲ್ಲಿ ಇಡೀ ವಿಶ್ವದ ಜೀವವೇ ಹೋಯ್ತು ಅಂತ ಹೇಳಬೇಕಾಗುತ್ತೆ. ಇಲ್ಲ ಅಂದ್ರೆ ಭೌತಿಕವಾಗಿ ಇರುವಂತಹ ಒಂದೊಂದೇ ದೇಹಗಳನ್ನು ಹೇಳಿದ್ರೆ, ಜೀವಾತ್ಮಗಳನ್ನು, ಭೂತಾತ್ಮಗಳನ್ನು ಹೇಳಿದ್ರೆ ಜೀವ ಹೋಯ್ತು ಅಂತ ಹೇಳ್ತೀವಿ. ಆ ದೇಹದಲ್ಲಿ ಜೀವ ಹೋಯ್ತು. ಜೀವ ಎಲ್ಲಿ ಹೋಯ್ತು? ಮತ್ತೊಂದು ದೇಹವನ್ನ ದೇಹಾಂತರ ಪ್ರಾಪ್ತಿಯಲ್ಲಿ ಪಡೆದುಕೊಳ್ಳುತ್ತೆ. ನೋಡಿ, ಹೇಳಿದ್ನಲ್ಲ ನಾನು ಹಿಂದೆ. ಸೊ ಇಲ್ಲೂ ಸಹಿತ ಶರೀರಗಳ ಬಗ್ಗೆ ಪರಮಾತ್ಮ ಹೇಳಿಲ್ಲ. ಆದ್ರಿಂದ ನಮಗೆಲ್ಲ ಯಾವ ರೀತಿ ಅನುಮಾನಗಳು ಉತ್ಪತ್ತಿ ಆಗುತ್ತೆ? ಬರೀ ದೇಹ ಅಂದ್ರೆ ಅದನ್ನ ಬಿಟ್ಬಿಟ್ರೆ ಉಳಿದಿರೋದು ಆತ್ಮ ಅನ್ನೋ ಭಾವಕ್ಕೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಡ್ತೀವಿ. ಸೊ ಬರೀ ಆತ್ಮ ಅನ್ನೋದು ನಿಂತಿರುತ್ತೆ ಅಂತಂದ್ರೆ ಎಲ್ಲವೂ ಅಯೋಮಯವಾಗ್ಬಿಡುತ್ತೆ. ಒಂದಕ್ಕೊಂದಕ್ಕೆ ಯಾವುದೇ ರೀತಿಯ ಸ್ಪರ್ಶವೂ ಇಲ್ಲ, ಲಿಂಕೂ ಇಲ್ಲ, ಅರ್ಥ ಮಾಡ್ಕೊಳಕ್ ಆಗುವುದೂ ಇಲ್ಲ, ತಾರ್ಕಿಕವೂ ಅಲ್ಲ. ಆ ರೀತಿ ಆಗ್ಬಿಡುತ್ತೆ. ಆದರೆ ಜೀವ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ, ನಾಶವಿಲ್ಲದ್ದು ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಆ ಜೀವ ಅನ್ನೋದು ಏನಾಯ್ತು? ಆ ಜೀವ ಅನ್ನೋದು ಪರಮಾತ್ಮನ ಜೀವದಲ್ಲಿ ಯಾವಾಗಪ್ಪ ಸೇರ್ಕೊಳ್ಳುತ್ತೆ? ಇನ್ನೆರಡು ಶರೀರಗಳನ್ನ ಕಳೆದುಕೊಂಡ್ರೆ ಆವಾಗ ಆ ಪರಮಾತ್ಮನ ಜೀವ ಅಂತ ಯಾವುದಿದೆಯೋ ಅದರೊಳಗೆ ಈ ಭೂತಾತ್ಮಕವಾದ ಏಕವಾಗಿರುವ ಪ್ರತ್ಯೇಗಾತ್ಮಗಳಂತಹ ಪ್ರತಿಯೊಂದು ಭೂತಾತ್ಮದ ಜೀವವು ಅದರೊಳಗೆ ಸೇರ್ಕೊಳ್ಳುತ್ತೆ ಪ್ರಳಯದಲ್ಲಿ ಅಂತ ಹೇಳ್ಬೋದು. ಅಲ್ಲಿ ತನಕ ಏನಪ್ಪ ಆಗಿರುತ್ತೆ? ಸೂಕ್ಷ್ಮ ಶರೀರಿ, ಕಾರಣ ಶರೀರಿಗಳಾಗಿ ದೇಹಾಂತರ ಪ್ರಾಪ್ತಿ ಆಗ್ತಾ ಇರುತ್ತೆ. ಇಲ್ಲ ಸ್ವರ್ಗ ಲೋಕಗಳಿಗೆ ಹೋಗ್ತಾ ಇರ್ತಾರೆ. ಈ ಪರಮಾತ್ಮ ಹೇಳದಂಗೆ ಯೋಗ ಸಿದ್ಧಿಗಳನ್ನು ಪ್ರಯತ್ನ ಪಟ್ಟು ಪಡೆದುಕೊಂಡಂಥವರು ಸಿದ್ಧ ಪುರುಷರಾಗಿ ದೇವಲೋಕಗಳಲ್ಲಿರ್ತಾರೆ, ದೇವತೆಗಳಾಗಿರ್ತಾರೆ. ಈ ರೀತಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಆಗ ನಮಗೆ ಸಂಪೂರ್ಣ ಭಗವಂತನ ಒಂದು
ದೇಹದ ರಚನೆ, ಇಡೀ ವಿಶ್ವದ ರೂಪ ಎಲ್ಲವೂ ಅರ್ಥವಾಗುತ್ತೆ. ಸೊ ಪರಮಾತ್ಮನ ದೇಹದಲ್ಲಿ ಎರಡು ರೀತಿಯಲ್ಲಿ ಇದೆ. ಒಂದು ಜೀವ ಎಂಬುವ ಪರಾಪ್ರಕೃತಿ, ಇನ್ನೊಂದು ಅಷ್ಟ ವಿಧಗಳಾಗಿರುವಂತಹ ಅಪರಾಪ್ರಕೃತಿ. ಅಪರಾಪ್ರಕೃತಿ ಅಂದರೆ ಅಷ್ಟ ವಿಧಗಳು, ಜೀವ ಅನ್ನೋದು ಒಂದೇ ಪರಾಪ್ರಕೃತಿ. ಸೊ ಎರಡೂ ಸೇರಿಯೇ ಪ್ರಕೃತಿ, ಜೀವವು ಪ್ರಕೃತಿಗೆ ಸೇರುತ್ತೆ. ಹೀಗೆ ಪರಮಾತ್ಮ ತನ್ನ ಒಂದು ದೇಹದ ರಚನೆಯನ್ನು ತಿಳಿಸ್ತಾ ಇದ್ದಾನೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ? ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂಕ್ತೆ ಮಣಿಗಣ ಇವ. ನೋಡಿ, ಫೈನಲ್ಲು ಮಾಡಿಬಿಟ್ಟ ಪರಮಾತ್ಮ. ಹೇಗಪ್ಪ ಅವನ ದೇಹದ ರಚನೆಗಳನ್ನೆಲ್ಲ ತಿಳಿಸ್ಕೊಟ್ಟ, ಹಾಗೆ ಇನ್ನು ಉಳಿದಿದ್ದು ಯಾವುದೂ ಇಲ್ಲ ಅಂತಲೂ ಹೇಳ್ತಾ ಇದ್ದಾನೆ. ಇನ್ನೇನು ಉಳಿದಿಲ್ಲಪ್ಪ. ಇಡೀ ವಿಶ್ವವನ್ನು ನೋಡಿದ್ರೆ ನೀನು ಎಲ್ಲವನ್ನೂ ಇಷ್ಟರೊಳಗೆ ಅಡಕ ಮಾಡಿ ಇಟ್ಬಿಟ್ಟಿದ್ದೇನೆ. ಎಲ್ಲವೂ ಇಷ್ಟರಲ್ಲೇ ಅಡಕವಾಗಿಬಿಟ್ಟಿದೆ. ಹೆಂಗೆ ಅಡಕವಾಗಿದೆ? ಪ್ರತಿ ಭೂತಾತ್ಮ ಜೀವಾತ್ಮನ ರಚನೆಯನ್ನೆಲ್ಲ ನೋಡ್ಕೊಂಡು ಬಂದ್ವಿ ಇದುವರೆಗೆ. ಅದೇ ವಸ್ತುಗಳೇ, ವಿಷಯಗಳೇ ಪೂರ್ಣ ರೂಪದಲ್ಲಿ ಪರಮಾತ್ಮನ ದೇಹದಲ್ಲಿ ಇದೆ ಅಂತ ಪರಮಾತ್ಮ ಹೇಳೇ ಆಯಿತು. ಜೀವ ಅನ್ನೋದ್ರ ಬಗ್ಗೆ ಮಾತ್ರ ನಮಗೆ 6 ಅಧ್ಯಾಯಗಳಲ್ಲಿ ಯಾವುದನ್ನು ಹೇಳಿರಲಿಲ್ಲ. ಈಗ ಜೀವ ಅನ್ನುವುದು ಏನು ಅನ್ನೋದನ್ನು ಇಲ್ಲಿ ಪರಾಪ್ರಕೃತಿ ಅಂತ ಹೇಳುವ ರೂಪದಿಂದ, ಆ ಒಂದು ರೀತಿಯಿಂದ ನಮಗೆ ಜೀವದ ಬಗ್ಗೆ ತಿಳಿಸಿಕೊಟ್ಟಿದ್ದಾನೆ ಪರಮಾತ್ಮ. ಜೀವ ಪರಮಾತ್ಮನೇ, ಪ್ರಾಣಕ್ಕೆ ಜೀವಕ್ಕೆ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ವಿಷ್ಣು ಸಹಸ್ರನಾಮನಲ್ಲಿ ನೋಡಿದ್ರೆ ಪ್ರಾಣ ಅನ್ನೋದು ಅವನ ಹೆಸರೇ, ಜೀವ ಅನ್ನೋದು ಜೀವೋ ವಿನಯಿತ ಸಾಕ್ಷಿ ಮುಕುಂದೋ ಬಂದ್ಬಿಡುತ್ತೆ ನೋಡಿ ವಿಷ್ಣು ಸಹಸ್ರನಾಮದಲ್ಲಿ. ಜೀವ ಅನ್ನುವುದು ವಿಷ್ಣುವಿನ ಹೆಸರೇ, ಜೊತೆಗೆ ಪ್ರಾಣ ಅನ್ನುವುದು ಅವನ ಹೆಸರೇ. ನಾವು ಪ್ರಾಣ ಪ್ರಾಣ ಅಂತ ಇಷ್ಟು ದಿವಸ 6 ಅಧ್ಯಾಯಗಳಲ್ಲಿ ನೋಡ್ಕೊಂಡು ಬಂದ್ವಿ. ನಮ್ಮಗಳ ದೇಹದಲ್ಲಿ ಭೂತಾತ್ಮಗಳಲ್ಲಿ, ಭೌತ ಶರೀರಗಳಲ್ಲಿ ನಮ್ಮ ಜೀವಾತ್ಮಗಳಲ್ಲಿ ಹೇಗಿದೆ ಅಂತ ನೋಡ್ಕೊಂಡು ಬಂದ್ವಿ. ಇಲ್ಲಿ ಪರಮಾತ್ಮನ ದೇಹದ ಬಗ್ಗೆ ರಚನೆಯನ್ನು ತಿಳಿಸ್ತಾ ಇರಬೇಕಾದ್ರೆ ಪ್ರಕೃತಿ 2 ಭಾಗವನ್ನು ಮಾಡಿ, ಒಂದು ಜೀವ ಅನ್ನೋದು ಪರಾಭಾಗ, ಇನ್ನೊಂದು ಅಪರಾಭಾಗವಾಗಿರುವಂತಹ ಪ್ರಕೃತಿಯ 8 ರೂಪಗಳನ್ನು ಹೇಳಿ ಪರಮಾತ್ಮ ಸಂಪೂರ್ಣ ರೂಪದಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಇವಿಷ್ಟೇ ಇರೋದು ಇಡೀ ಜಗತ್ತಿನಲ್ಲಿ, ಇವಿಷ್ಟು ಬಿಟ್ಟು ನೀನೇನು ಉಳಿದಿಲ್ಲ, ಇನ್ನೇನೇನೂ ಇಲ್ಲ, ನೀನು ನೋಡೋದಕ್ಕೂ ಸಿಕ್ಕುವುದಿಲ್ಲಪ್ಪ, ಏನೂ ಇಲ್ಲಪ್ಪ ಅಂತ ಹೇಳ್ತಾ ಇದ್ದಾನೆ. ಅಂದಮೇಲೆ ಇವೆಲ್ಲ ಹೇಗಿದೆಯಪ್ಪ? ಹಾಗಾದ್ರೆ ಎಲ್ಲ ಭಿನ್ನವಾಗಿ ಕಾಣಿಸ್ತಿದೆ, ಒಂದಕ್ಕಿಂತ ಒಂದು ಬೇರೆಯಾಗಿ ಕಾಣಿಸ್ತಿದೆಯಲ್ಲಪ್ಪ ಎಲ್ಲವೂ. ಅಂದ್ರೆ ಎಲ್ಲವೂ ಪೋಣಿಸಲ್ಪಟ್ಟಿದೆ. ಹೇಗೆ ಆತ್ಮಗಳು ಪೋಣಿಸಲ್ಪಟ್ಟಿದೆಯೋ, ಪ್ರತಿಯೊಂದು ಆತ್ಮವೂ ಪೋಣಿಸಲ್ಪಟ್ಟಿದೆ ಅಂತ ಪರಮಾತ್ಮ ಹೇಗೆ ಹೇಳಿದನೋ ಮೊದಲಿನ ಅಧ್ಯಾಯಗಳಲ್ಲಿ, ಹಾಗೆಯೇ ಪ್ರಕೃತಿಯೂ ಸಹಿತ ಯಾವ ರೀತಿ ಪೋಣಿಸಲ್ಪಟ್ಟಿದೆ? ದಾರದಲ್ಲಿ ಮಣಿಗಳು ಪೋಣಿಸಲ್ಪಟ್ಟ ಹಾಗೆಯೇ ಇದೆಲ್ಲವೂ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ. ಆತ್ಮಗಳೆಲ್ಲವೂ ಅವನಲ್ಲೇ ಪೋಣಿಸಲ್ಪಟ್ಟಿದೆ. ಪರಮಾತ್ಮನಿಗೆ ಸರ್ವ ಆತ್ಮಗಳು, ಈ ಪ್ರತ್ಯೇಕಾತ್ಮಗಳು, ಭೂತಾತ್ಮಗಳು ಪೋಣಿಸಲ್ಪಟ್ಟಿದೆ. ಹಾಗೆಯೇ ಅವನ ಪ್ರಕೃತಿ ದೇಹ ಅನ್ನುವುದು ಎಲ್ಲ ಜೀವಾತ್ಮಗಳ ಪ್ರಾಕೃತಿಕವಾದ ದೇಹವು ಮಣಿಯಿಂದ ಪೋಣಿಸಲ್ಪಟ್ಟಿದೆ. ಅಂದ್ರೆ ಏನಾಯಿತು? ಎಲ್ಲ ದೇಹಗಳು ಪ್ರಕೃತಿ ಮತ್ತೆ ಪ್ರಕೃತಿ ಎಲ್ಲದ್ದು ಪುರುಷ ಅನ್ನಿಸ್ಕೊಂಡಿದ್ದು ಎರಡೂ ಸಹಿತ ದಾರದಿಂದ ಪೋಣಿಸಲ್ಪಟ್ಟ ಮಣಿಗಳಂತಿದೆ ಅಂತಾಗೋಯ್ತು. ಅಲ್ಲಿ ಇಡೀ ವಿಶ್ವವನ್ನೇ ಅವನು ಸಂಪೂರ್ಣವಾಗಿ ವಿವರಿಸಿ ಬಿಟ್ಟಿದ್ದಾನೆ ಪರಮಾತ್ಮ. ಅವನು ವಿಶ್ವಾತ್ಮ ಅನ್ನೋದಕ್ಕೆ ತಕ್ಕ ಹಾಗೆ ಎಲ್ಲವನ್ನೂ ತಿಳಿಸಿಕೊಟ್ಟಿದ್ದಾನೆ. ಅವನ ದೇಹದ ರಚನೆಯನ್ನು ತಿಳಿಸಿಕೊಟ್ಟಿದ್ದಾನೆ. ಹೀಗೆ ಈ ಒಂದು ಪರಮಾತ್ಮನ ದೇಹವನ್ನು ಅರ್ಥ ಮಾಡಿಕೊಳ್ಬೇಕು. ಪರಮಾತ್ಮ ಕೃಷ್ಣನಾಗಿ ಈಗ ಅರ್ಜುನನ ಎದುರಿಗೆ ಒಂದು ಭೂತಾತ್ಮನಾಗಿ ಜೀವಾತ್ಮ ಹೇಗಿರುತ್ತೋ, ಅರ್ಜುನನ ದೇಹ ಹೇಗಿರುತ್ತೋ ಅದೇ ರೀತಿ ದೇಹದಲ್ಲೇ ಇದ್ದಾನಾದರೂ ಅವನ ನಿಜವಾದ ವಿಶ್ವರೂಪದ ದೇಹ ಅನ್ನೋದು ಯಾವುದಿದೆ, ಅವನ ಪ್ರಕೃತಿ ದೇಹ ಅನ್ನೋದು ಯಾವುದಿದೆ, ಪರಮಾತ್ಮನ ಪ್ರಕೃತಿ ಅಂತ ಯಾವುದಿದೆ, ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿ 8 ವಿಧಗಳನ್ನು ಇರುವಂತಹ ಒಂದನ್ನ ಅಪರಾಭಾಗವನ್ನು ಮಾಡಿ, ಒಂದೇ ಒಂದು ಜೀವವನ್ನ ಪರಾಭಾಗವನ್ನ ಮಾಡಿ, ಜೀವ ಪ್ರತಿಯೊಂದು ಇದರೊಳಗೂ ಇರುತ್ತಪ್ಪ, ಪ್ರಕೃತಿಯಲ್ಲಿ ಇರುತ್ತಪ್ಪ ಅಂತ ಹೇಳಿ, ಆ ಜೀವವು ನನ್ನದೇ ಆದಂತಹದ್ದು ಪ್ರಕೃತಿ ರೂಪ, ಆಮೇಲೆ ಆ ದೇಹವು ನನ್ನದೇ ಆದ ಪ್ರಕೃತಿ ರೂಪ ಅಪ್ಪ, ಆ ದೇಹದಲ್ಲಿ 8 ವಿಧಗಳಿದೆಯಪ್ಪ, 8 ವಿಧಗಳು ಇದೆಯಪ್ಪ, ಅದೆಲ್ಲವೂ ನನ್ನದೇ ರೂಪ ಅಪ್ಪ, ಟೋಟಲ್ ಎಲ್ಲವೂ ಸೇರಿ 8 + 1 9 ನನ್ನ ಪ್ರಕೃತಿ ರೂಪ. ಪರಾರೂಪ, ಅಪರಾರೂಪ, ಪ್ರಕೃತಿ ರೂಪ ಸಂಪೂರ್ಣವಾಗಿ ಪರಮಾತ್ಮ ಈ 4 ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಜೊತೆಗೆ ಅವುಗಳೆಲ್ಲ ಹೇಗಿದೆಯಪ್ಪ ಅಂದ್ರೆ ಎಲ್ಲವೂ ನನ್ನಲ್ಲಿಯೇ ಪೋಣಿಸಲ್ಪಟ್ಟಿದೆ. ದಾರದೊಳಗೆ ಮಣಿಗಳು ಹೇಗೆ ಪೋಣಿಸಲ್ಪಡುತ್ತೋ ಹಾಗೆ ಪೋಣಿಸಲ್ಪಟ್ಟಿದೆ. ಯಾವುದು ಒಂದೇ ಒಂದು ಸಪರೇಟ್ ಆಗಿ ಹೋಗುವುದಿಲ್ಲ, ನಾಶವಾಗುವುದಿಲ್ಲಪ್ಪ, ಎಲ್ಲವೂ ನನ್ನಲ್ಲಿಯೇ ಇರುತ್ತೆ. ಇಡೀ ವಿಶ್ವವೇ ನನ್ನದು, ವಿಶ್ವವೇ ನನ್ನ ದೇಹ,
ಎಲ್ಲ ಅದರೊಳಗೆ ಎಲ್ಲ ಜೀವಾತ್ಮಗಳು ಇವೆ, ಎಲ್ಲ ಜೀವಾತ್ಮಗಳು ನನ್ನವೇ, ನನ್ನ ದೇಹವೇ. ಅಂದರೆ ನಾವಿವಾಗ ಸುಮ್ಮನೆ ಒಂದು ಉದಾಹರಣೆ ಮೂಲಕ ಹೇಗೆ ಅರ್ಥ ಮಾಡ್ಕೊಳ್ಬೋದು, ನಮ್ಮ ದೇಹದಲ್ಲಿ ಕೋಶಗಳಿದೆ, ಜೀವಕೋಶಗಳಿದೆ. ಪ್ರತಿ ಕೋಶವು ಒಂದೊಂದು ಆತ್ಮ ಅಂತ ಇಟ್ಕೊಂಡ್ರೆ ನಮ್ಮ ದೇಹದೊಳಗೆ ಎಲ್ಲ ಆತ್ಮಗಳು ಇದ್ದಂಗೆ, ಎಲ್ಲ ಪ್ರಕೃತಿಯ ದೇಹಗಳು ಇದ್ದಂಗೆ. ಹಾಗೆ ಪರಮಾತ್ಮನ ದೇಹದಲ್ಲಿಯೂ ಪ್ರತಿಯೊಂದು ಜೀವಾತ್ಮವೂ ಇದ್ದಂಗೆ ಆಯಿತು. ಎಲ್ಲ ಇಡೀ ವಿಶ್ವವೇ ಪರಮಾತ್ಮನ ದೇಹ, ಎಲ್ಲ ಜೀವಾತ್ಮಗಳು ಪರಮಾತ್ಮನ ಮಕ್ಕಳು ಅಂತಲೇ ಆಗೋಯ್ತು. ಅವನ ದೇಹದಲ್ಲೇ ಇರೋದ್ರಿಂದ ಅವನ ಮಕ್ಕಳು ಅಂತ ಆಗೋಯ್ತು. ಪರಮಾತ್ಮನ ಭಾವ ಅನ್ನೋದು ಈ ರೀತಿ ಉಂಟಾಗಬೇಕು. ನಮಗಳಿಗೆ ನಾವು ಪರಮಾತ್ಮ ಭಾವವನ್ನು ಹೊಂದಿದ್ದೀವಿ ಅಂತ ಹೇಳ್ಕೊಳ್ಬೇಕು ಅಂದರೆ, ಶಂಕರಾಚಾರ್ಯ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರಲ್ಲ, ಆ ರೀತಿ ಬರೀ ಬ್ರಹ್ಮಕ್ಕೆ ಮಾತ್ರ ಹೇಳಿದ್ರು ಅವರು. ಪ್ರಾಕೃತಿಕವಾಗಿದ್ದಂತಹ ಈ ಭೌತಿಕ ಶರೀರಕ್ಕೆ ಸೇರಿಸಿ ಹೇಳಲಿಲ್ಲ ಅವರು. ಬರೀ ಬ್ರಹ್ಮನ ವಿಷಯದಲ್ಲಿ ಮಾತಾಡ್ತಾ ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಅಂತ ಹೇಳ್ಬಿಟ್ರು. ಆದರೆ ಬ್ರಹ್ಮವಲ್ಲದ ಉಳಿದಿದ್ದ ದೇಹದ ಎಲ್ಲ ಭಾಗಗಳಿದೆಯಲ್ಲ, ಅದ್ರ ವಿಷಯದಲ್ಲಿ ಹೇಳಬೇಕು ಅಂದರೆ ಸಂಪೂರ್ಣ ನಮ್ಮ ದೇಹಗಳೆಲ್ಲವೂ ಮಣಿ ಸೂತ್ರದಲ್ಲಿ ಪೋಣಿಸಿರುವ ಮಣಿಗಣಗಳಂತೆ ನಮ್ಮ ದೇಹಗಳು ಪರಮಾತ್ಮನ ದೇಹದಲ್ಲಿ ಪೋಣಿಸಲ್ಪಟ್ಟಿದೆ ಅಂತ ಪರಮಾತ್ಮ ಹೇಳೋದ್ರ ಮೂಲಕವಾಗಿ ಅವನ ದೇಹದ ರಚನೆಯನ್ನು ಸಂಪೂರ್ಣವಾಗಿ ಬಿಟ್ಟಿಟ್ಟಿದ್ದಾನೆ. ಸೊ ಇನ್ನು ಅನುಮಾನಗಳೇ ಉಳಿಯುವುದಿಲ್ಲ, ಇನ್ನು ಇದು ಬಿಟ್ಟು ಬೇರೆ ಏನೂ ಇಲ್ಲ ಅಂತಲೂ ಹೇಳಿಬಿಟ್ಟ ಪರಮಾತ್ಮ. ಹಾಗಾಗಿ ಸತ್ಯವಚನವನ್ನ ಎರಡೂ ರೀತಿಯಲ್ಲೂ ಹೇಳಿ ಪರಮಾತ್ಮ ನಿಷ್ಕರ್ಷೆಯನ್ನು ಮಾಡಿಬಿಟ್ಟಿದ್ದಾನೆ. ಇದರಲ್ಲಿ ಇನ್ನು ಅನುಮಾನಗಳು ಇರೋಕ್ಕೆ ಸಾಧ್ಯವೇ ಇಲ್ಲ. ಬಂದರೂ ಅದು ನಿನ್ನ ಬುದ್ಧಿಯಿಂದ ಅಜ್ಞಾನದಿಂದ ಉಂಟಾಗುತ್ತೆ ಹೊರತು ಸತ್ಯದಲ್ಲಿ ಅದು ಇಲ್ಲ ಅನ್ನೋ ಅರ್ಥದಲ್ಲಿ ಪರಮಾತ್ಮ ಹೇಳಿದ್ದಾನೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ? ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವವೇದೇಶು ಶಬ್ದ ಖೇ ಪೌರುಷಂ ನೃಷು. ಇಲ್ಲಿ ಪರಮಾತ್ಮ ಇನ್ನು ಸೂಕ್ಷ್ಮತರವಾದದ್ದನ್ನು ಹೇಳಕ್ಕೆ ಆರಂಭ ಮಾಡಿದ್ದಾನೆ. ಇದುವರೆಗೆ ಭೌತಿಕತರವಾದದ್ದನ್ನು ಹೇಳ್ತಾ ಇದ್ದ, ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು ಗೋಚರವಾಗುವಂಥದ್ದನ್ನೆಲ್ಲ ಹೇಳ್ತಾ ಇದ್ದ. ನೋಡಿ, ಯಾಕೆಂದ್ರೆ ಭೂಮಿ ಕಾಣಿಸುತ್ತೆ, ನೀರು ಕಾಣಿಸುತ್ತೆ, ವಾಯು ಕಾಣಿಸುತ್ತೆ, ಆಕಾಶ ಕಾಣಿಸುತ್ತೆ, ಇವುಗಳೆಲ್ಲವೂ ನಮಗೆ ಗೋಚರ, ಇಂದ್ರಿಯ ಗೋಚರ. ಇಂದ್ರಿಯ ಗೋಚರವಲ್ಲದ ವಿಷಯಗಳನ್ನು ಇವಾಗ ಹೇಳೋದಕ್ಕೆ ಆರಂಭ ಮಾಡಿದ್ದಾನೆ. ಅವನ ದೇಹದಲ್ಲಿ ಹೇಗಿದೆ ಅನ್ನುವುದನ್ನ ತಿಳಿಸೋದಕ್ಕೆ ಪರಮಾತ್ಮ. ಏನಪ್ಪಾ ಅದು? ಎಲೈ ಅರ್ಜುನ, ನಾನು ನೀರುಗಳಲ್ಲಿ ರಸವು, ಚಂದ್ರ ಸೂರ್ಯರಲ್ಲಿ ಪ್ರಭೆಯು, ಸರ್ವ ವೇದಗಳಲ್ಲಿ ಓಂಕಾರವು, ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವು ಆಗಿದ್ದೇನೆ. ಇದು ಇಂಗ್ಲಿಷ್ನಲ್ಲಿ ಎಸೆನ್ಸ್ ಅಂತ ಹೇಳ್ತಾರೆ. ನಾನು ನಿಮಗೆ 2ನೇ ಅಧ್ಯಾಯದ ಬಗ್ಗೆ ಹೇಳಬೇಕಾದ್ರೆ ಸತ್ವ ಅಂತ ಹೇಳಿದೆ. ಆ ಸತ್ವ ಅನ್ನೋದನ್ನ ಇಲ್ಲಿ ರಸ ಅನ್ನೋ ಪದದಿಂದ ಪರಮಾತ್ಮ ಸೂಚಿಸ್ತಾ ಇದ್ದಾನೆ. ಎಲ್ಲ ವಿಷಯಗಳಲ್ಲೂ ಎಲ್ಲ ವಸ್ತುಗಳಲ್ಲೂ ರಸರೂಪದಲ್ಲಿ ನಾನೇ ಇರೋದಪ್ಪ ಅಂತ ಹೇಳ್ತಾ ಇದ್ದಾನೆ. ಬರೀ ಜಡ ರೂಪದಲ್ಲಿ ಇರೋದಷ್ಟೇ ಅಲ್ಲ, ಪ್ರಕೃತಿ ರೂಪದಲ್ಲಿ ಇರೋದಷ್ಟೇ ಅಲ್ಲಪ್ಪ, ಅದರೊಳಗಿರುವ ಸತ್ವರೂಪದಲ್ಲಿಯೂ ನಾನೇ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಅವನ ಒಂದು ವಿಶ್ವದಲ್ಲಿ ಇರುವಂತಹ ಎಲ್ಲ ವಸ್ತುಗಳ ರಚನೆಯಲ್ಲಿ ಅವನು ಹೇಗಿದ್ದಾನೆ ಅನ್ನೋದನ್ನು ತಿಳಿಸುವುದಕ್ಕೆ ಆರಂಭಿಸಿದ್ದಾನೆ. ಇದು ಎಲ್ಲವೂ ಈ ಶ್ಲೋಕದಿಂದ ಮುಂದಕ್ಕೆ ಸೂಕ್ಷ್ಮ ರೂಪಗಳನ್ನು ಹೇಳ್ತಾ ಹೋಗ್ತಾ ಇದ್ದಾನೆ. ರಸ ಸೂಕ್ಷ್ಮ ರೂಪ, ಈ ಸೂಕ್ಷ್ಮ ರೂಪಗಳನ್ನು ಹೇಳ್ತಾ ಹೋಗ್ತಾ ಇದ್ದಾನೆ ಪರಮಾತ್ಮ. ಇದುವರೆಗೆ 8 ಶ್ಲೋಕಗಳಲ್ಲಿ ಏನಪ್ಪ ಹೇಳ್ದ? 7 ಶ್ಲೋಕಗಳಲ್ಲಿ ಭೌತಿಕ ರೂಪವನ್ನು ಹೇಳ್ದ, ಕಣ್ಣಿಗೆ ಕಾಣಿಸುವುದು ಇಂದ್ರಿಯ ಗೋಚರವಾಗಿರುವಂತಹ ರೂಪವನ್ನು ಹೇಳ್ದ. ಅದನ್ನ ಪರ ಅಪರ ಅಂತ ಹೇಳ್ದ. ಅದರಲ್ಲಿ ಪರ ಅನ್ನುವುದು ಜೀವ ಅಂತ ಹೇಳ್ದ, ಅಪರ ಅನ್ನುವುದು ಖಂ ಆಕಾಶ, ಭೂಮಿ, ಆಪೋ, ಅನಲ, ಇವುಗಳನ್ನೆಲ್ಲ ಸೇರಿಸಿ ಹೇಳ್ದ, ಬುದ್ಧಿ ಮನಸ್ಸುಗಳನ್ನ. ಹೀಗೆ ಅದನ್ನು 8 ರೂಪವನ್ನಾಗಿ, ಪ್ರಕೃತಿ ರೂಪವನ್ನಾಗಿ, ಅಪರಾ ಪ್ರಕೃತಿ ರೂಪವನ್ನಾಗಿ ಹೇಳ್ದ, ಪರಾಪ್ರಕೃತಿ ರೂಪವಾಗಿ ಜೀವವನ್ನು ಹೇಳ್ದ. ಈಗ ಸೂಕ್ಷ್ಮ ರೂಪಗಳಾಗಿರುವಂತಹ ರಸದ ಬಗ್ಗೆ ಹೇಳೋದಕ್ಕೆ ಆರಂಭಿಸಿದ್ದಾನೆ. ನಾಳೆ ನೋಡೋಣ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸಿರೋಣ. ಪರಮಾತ್ಮ ಹೇಳಿರುವಂತಹ ಅವನ ಒಂದು ಭೌತಿಕ ಶರೀರವಾಗಲಿ, ಅವನ ಒಂದು ವಿಶ್ವರೂಪವಾಗಲಿ, ಅವನ ಒಂದು ದೇಹವಾಗಲಿ, ಅವನ ಒಂದು ಪ್ರಾಕೃತಿಕ ರೂಪವಾಗಲಿ ಎಲ್ಲವನ್ನು ವಿವರವಾಗಿ ಕೊಡ್ತಾ ಹೋಗ್ತಾ ಇದ್ದಾನೆ ಅರ್ಜುನನಿಗೆ. ಆದರೆ ಅರ್ಜುನನ ಎದುರಿಗೆ ಸಾಮಾನ್ಯ ಅರ್ಜುನನಂತೆಯೇ ಭೌತಿಕ ಶರೀರವನ್ನು ಹೊತ್ತುಕೊಂಡು ಎದುರುಗಡೆ ನಿಂತುಕೊಂಡಿದ್ದಾನೆ, ಒಬ್ಬ ಯೋಧನಾಗಿ, ಸಾರಥಿಯಾಗಿ. ಇಷ್ಟು ತಿಳ್ಕೊಂಡು ನಾಳೆ ಮುಂದಿನ ಬಗ್ಗೆ ತಿಳ್ಕೊಳ್ಳೋಣ. ಪರಮಾತ್ಮನ ಬಗ್ಗೆ ಏನು ಹೇಳ್ತಾನೆ ಅನ್ನೋದನ್ನ ಅನುಮಾನಗಳಿದ್ರೆ ಕೇಳಬಹುದು.